ಏನು ಅವತ್ತು ನಮ್ಮನ್ನು ಅರೆಸ್ಟ್ ಮಾಡಿದ್ಮೇಲೆ ನಾನು ಪೊಲೀಸ್ ಅಧಿಕಾರಿಗಳನ್ನ ನಾನು ಹೈಕೋರ್ಟ್ ಆರ್ಡ್ರು ಆದೇಶ ಕೇಳ್ತೀನಿ, ನನಗೆ ಪ್ರತಿ ಕೊಡ್ತಾರೆ. ಆ ಪ್ರತಿ ನೋಡಿದಾಗ ನನಗೆ ದಿಗ್ಭ್ರಮೆ ಆಯಿತು. ಹೇಗೆ ಅಂದರೆ ಆ ಆರ್ಡ್ರ್ ಕಾಪಿನಲ್ಲಿ ಜಿಲ್ಲಾಧಿಕಾರಿಗಳಾಗಲಿ, ತಹಸೀಲ್ದಾರ್ ಆಗಲಿ, ವಿಷ್ಣುವರ್ಧನ ಪ್ರತಿಷ್ಠಾನ ಆಗಲಿ, ಕುಟುಂಬ ಆಗಲಿ, ನಮ್ಮ ಟ್ರಸ್ಟ್ ಸಂಘಟನೆ ಆಗಲಿ ಯಾವುದೂ ಇರಲ್ಲ. ಬಟ್ ನಮ್ಮ ಟ್ರಸ್ಟು ಸಂಘಟನೆದು PIL ಹಾಕಿದ್ದು ಮತ್ತು 4504 ಏನು 2015 ಕೇಸು ಅವೆರಡನ್ನೂ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ನಮ್ಮನ್ನು ಪಾರ್ಟಿ ಮಾಡಿರಲ್ಲ. ಇಷ್ಟು ನ್ಯೂನತೆಗಳು ಆ ಆರ್ಡ್ರ್ ಕಾಪಿನಲ್ಲಿ ಇತ್ತು. ಈ ಹೈಕೋರ್ಟ್ಗೆ ಕೆಲವು ವಿಷಯಗಳನ್ನು ಮರೆಮಾಚಿ ನನ್ನ ಮೇಲೆ ಒಂದು 5-6 ಕೇಸ್ಗಳು, ಏನು ಸಿಟಿ ಸಿವಿಲ್ ಕೋರ್ಟಲ್ಲಿ 3 ಕೇಸು, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ 2 ಕೇಸು, ಹೈಕೋರ್ಟಲ್ಲಿ 2 ಕೇಸ್ ನನ್ನ ಹತ್ರ ಏನು ಫೈಲ್ ಮಾಡಿದ್ದಾರೆ, ಯಾವುದಕ್ಕೂ ಈ ಡೆಮಾಲಿಷ್ ಆರ್ಡ್ರನ್ನ ತೋರಿಸಿಲ್ಲ. ಮತ್ತು ಜಿಲ್ಲಾಧಿಕಾರಿ ಕಚೇರಿ, ತಹಸೀಲ್ದಾರ್ ಕಚೇರಿಗೆ ಕಳಿಸಿಲ್ಲ, ಏನೂ ಮಾಡಿಲ್ಲ. ನಾನು ಆ ಹೈಕೋರ್ಟ್ ಆರ್ಡರ್ ಕಾಪಿ ತಗೊಂಡು ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಹೋದಾಗ ನಾನು ಕೇಳಿದೆ, ನಮ್ಗೆ ಯಾವುದೂ ಬಂದಿಲ್ಲ. ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳು ನಮ್ಮ ಗಮನಕ್ಕೆ ಬಂದಿಲ್ಲ, OA ನಮ್ಮ ಗಮನಕ್ಕೆ ಬಂದಿಲ್ಲ, ADC ನಮ್ಮ ಗಮನಕ್ಕೆ ಬಂದಿಲ್ಲ. ನನಗೆ ಒಂದು ತುಂಬ ಮನಸ್ಸಿಗೆ ಎಷ್ಟು ಇದಾಯಿತು ಅಂದರೆ, ಎಷ್ಟು ಎಲ್ಲರನ್ನು ಮರೆಮಾಚಿ ಇವತ್ತು ರಾಜಕೀಯ ಕೈವಾಡ ಇದೆ. ನನಗೆ ಈಗ ಬಂದಂಥ ಮಾಹಿತಿ ಪ್ರಕಾರ ಯಾರೋ ರಿಟೈರ್ಡ್ SP ಪೊಲೀಸ್ ಅವರು ಇದ್ದಾರೆ ಅಂತ ಇದೀಗ ಬಂದ ನನಗೆ ಮಾಹಿತಿ. ಎಲ್ಲರನ್ನೂ ಇವತ್ತು ಬಳಸ್ಕೊಂಡು ನಾಡಿನ ಸಂಘಟನೆಗಳ ನಾಯಕರುಗಳಿಗೆ ಗೊತ್ತಾಗ್ದಂಗೆ, ಸರ್ಕಾರಕ್ಕೂ ಗೊತ್ತಾಗ್ದಂಗೆ ಇವರು ಹೈಕೋರ್ಟಿಂದ ಆರ್ಡರ್ ತಂದು ಜನವರಿಯಲ್ಲಿ ತಗೊಂಡು ಆಗಸ್ಟ್ ತಿಂಗಳಲ್ಲಿ ಇವರು ಧ್ವಂಸ ಮಾಡ್ತಾರೆ. ಇದರ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳನ್ನ ನಾನು ಭೇಟಿ ಮಾಡಿದಾಗ ನಾವು ಒಂದು 7-8 ಜನ ಹೋಗಿದ್ವಿ. ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರು. ಅವರು ಏನೇ ಇರ್ಬೋದು, ಏನೇ ತಿಕ್ಕಾಟ, ಏನೇ ಒಂದು ಇದಿರ್ಬೋದು, ಸಮಸ್ಯೆ ಇರ್ಬೋದು, ಅವರು ಧ್ವಂಸ ಮಾಡಬಾರ್ದಾಯಿತು ಅಂತ ನಂತರ ಅವರು ನನ್ನ ಹತ್ರ ನೋವು ತಿಳ್ಕೊಂಡ್ರು. ಇದ್ರ ಬಗ್ಗೆ ನಮಗೂ ಬೇಜಾರಿದೆ ರಾಜು ಗೌಡ್ರೆ. ಇದ್ರ ಬಗ್ಗೆ ನಾನು ಒಂದು ಸರ್ಕಾರದ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾಯಿದೆ. ನಿಮ್ಮ ಏನು ದಾಖಲೆಗಳಿದೆ ಅದನ್ನು ನಾನು ಸರ್ಕಾರದ ಹತ್ರ ಕೊಟ್ಟು ನಾನು ಮಾತಾಡ್ತೀನಿ ಅಂತ ಒಂದು ಹೇಳ್ತಾರೆ. ಕಾರ್ಯಕ್ರಮಕ್ಕೆ ನಾನು ಕೇಳ್ತೀನಿ, ನಾನು ಪರ್ಮಿಷನ್ ಕೊಡ್ತೀನಿ ಅಂತಾರೆ. ಯಾವತ್ತು ಆಗಸ್ಟ್ 8ಕ್ಕೆ ಧ್ವಂಸ ಆಯಿತು. ನಾನು ಆಗಸ್ಟ್ 11ಕ್ಕೆ ಹೋಗ್ತೀನಿ, ಸೋಮವಾರ. ಶುಕ್ರವಾರ ರಜಾ, ಶನಿವಾರ ರಜಾ, ಭಾನುವಾರ ರಜಾ. ಇದನ್ನು ಗಮನದಲ್ಲಿ ಇಟ್ಕೊಂಡು ಅವರು ಇದನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ನಾವು ಒಂದು ನಮ್ಮ ಟ್ರಸ್ಟ್ ಪದಾಧಿಕಾರಿಗಳನ್ನ ಅವ್ರು ಭೇಟಿ ಮಾಡಿ ಅವತ್ತು ಹೇಳ್ತೀವಿ. ಅವರು ನಾನು ಯಾವುದು ಸುಳ್ಳು ಹೇಳಲ್ಲ, ಅವತ್ತು ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ನಂಬಿಕೆ ಮೇಲೆ ನಾನು ಒಂದು ಪೋಸ್ಟ್ ಹಾಕಿದೆ, ಹಿಂದೆನೂ ಹಾಕಿದ್ದೆ, ಅಭಿಮಾನಿಗಳೇ ಬನ್ನಿ ಅಭಿಮಾನ್ ಸ್ಟುಡಿಯೋಗೆ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ 18ಕ್ಕೆ ಅಂತ. ಆ ಪೋಸ್ಟು ನಾನು 11ನೇ ತಾರೀಕು ಸಾಯಂಕಾಲ ಹಾಕ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು PCR ಫೈಲ್ ಮಾಡ್ತಾರೆ ಕೆಂಗೇರಿ ಪೊಲೀಸ್ನವರು ಪೋಸ್ಟ್ ಹಾಕಿರೋದಕ್ಕೆ. ಅದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಟ್ಟು ನಾನು ಬರ್ತೀನಿ. ಅದೊಂದು ಕಡೆ. ತಿರ್ಗಾ ನಾನು 13ಕ್ಕೆ ಹೋಗ್ತೀನಿ, ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀನಿ. ಟ್ರಸ್ಟ್ ಪದಾಧಿಕಾರಿಗಳು, ರಾಜು ಗೌಡ್ರೆ ಇದು ಹೈಕೋರ್ಟಿಂದ ಆರ್ಡ್ರ್ ಮಾಡಿದ್ದಾರೆ, ಇದು ನಾವು ಸರ್ಕಾರದ ಮಧ್ಯದಲ್ಲಿ ಮಾತಾಡ್ತಾ ಇದ್ದೀವಿ, ನಿಮಗೆ ಪರ್ಮಿಷನ್ ಹಂಗೆಲ್ಲ ಕೊಡೋಕ್ಕಾಗೋದಿಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದ ಮಟ್ಟದಲ್ಲಿ ಮಾತಾಡಬೇಕು ಅಂತಾರೆ. ನಾನು ಅವ್ರ ಹತ್ರ ಹೇಳ್ತೀನಿ, ಒಂದೇ ಮಾತು ಹೇಳ್ತೀನಿ, ಅವರು ಧ್ವಂಸ ಮಾಡಿದ್ದಾರೆ, ಸಮಾಧಿನ ಅಪ್ಪಾಜಿ ಸಮಾಧಿ ಧ್ವಂಸ ಮಾಡಿರ್ಬೋದು. ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ 10 ಕುಂಟೆನ ನಿಮ್ಮ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದಾರೆ. ನಿಮ್ಮ ಸರ್ಕಾರನೇ DC ಅವರು ತಹಸೀಲ್ದಾರ ಬಂದು ಸರ್ವೆ ಮಾಡಿದ್ದಾರೆ, ಇದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಆ ದಾಖಲೆಗಳಿಂದನೇ ನೀವು 2018ರಿಂದ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದೇ ಒಂದು ಪ್ರಶ್ನೆ, 2009ರಲ್ಲಿ
ಡಾಕ್ಟರ್ ವಿಷ್ಣುವರ್ಧನ್ ನಿಧನರಾಗ್ತಾರೆ ಡಿಸೆಂಬರ್ 30, ಅವತ್ತು ಅಂತ್ಯ ಸಂಸ್ಕಾರ ಆಗತ್ತೆ. 6 ವರ್ಷಗಳಾದರೂ 4 ಜನ ಮುಖ್ಯಮಂತ್ರಿಗಳಿಂದ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ. 4 ಜನ ನಲಾಯಕ್ ಮುಖ್ಯಮಂತ್ರಿಗಳು. ನಾನು ಈ ಪದ ಬಳಸ್ತಾ ಇದ್ದೀನಿ. ಇವತ್ತು ಸಮಾಧಿನೇ ಧ್ವಂಸ ಆಗಿದೆ ಅಂದರೆ ನಾನು ಯಾರಿಗೂ ಗೌರವ ಕೊಟ್ಟು ಏನೂ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ದೀನಿ ನಾನು. ಅದ್ರ ಬಗ್ಗೆ ನನಗೆ ತುಂಬ ನೋವಿದೆ, ದುಃಖ ಇದೆ. ನನ್ನ ಹೋರಾಟ ಸತತ 10 ವರ್ಷಗಳ ಹೋರಾಟ. ಇವತ್ತು ನಾನು ಎಷ್ಟು ನೋವಲ್ಲಿದ್ದೀನಿ ಅಂದರೆ, ಒಬ್ಬ ಹೋರಾಟಗಾರನಿಗೆ ನೋವು ನನಗೆ ಗೊತ್ತು. ನನ್ನ ನೋವು ಏನಿದೆ ನನಗೆ ಗೊತ್ತು. ಇವತ್ತು ಎಷ್ಟು ನೋವಿನಲ್ಲಿದ್ದೀನಿ ನನಗೆ ಗೊತ್ತು. ಈ ಸರ್ಕಾರಗಳಿಗೆ, ಅಧಿಕಾರಿಗಳಿಗೆ, ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಒಂದು ಅಭಿಮಾನತ್ವದ ಹೋರಾಟತ್ವದ ಒಂದು ಮಾತಿನ ಮೇಲೆ ನಿಗಾ ಇಲ್ಲ. ಇವತ್ತು 2015ರವರೆಗೆ ಏನೇ ಪ್ರಯತ್ನ ಪಟ್ಟರು, ಅಭಿಮಾನಿಗಳು ಹೋರಾಟ ಮಾಡಿದ್ರು, ಮನೆಯವರು ಹೋರಾಟ ಮಾಡಿದ್ರು, ಹಾಗಿಲ್ಲ. ಅಂತಿಮವಾಗಿ 3/6/2016ರಂದು ಮೈಸೂರಿನಲ್ಲಿ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5.5 ಎಕರೆ ಜಾಗ ಕೊಟ್ಟು ಅಲ್ಲಿ ಮೈಸೂರು ಜಿಲ್ಲಾಡಳಿತ, ಆಲೂರು ಗ್ರಾಮ, HD ಕೋಟೆ ರೋಡು 5 ಎಕರೆ ಜಾಗ ಕೊಟ್ಟು ಜಿಲ್ಲಾಡಳಿತ ಆದೇಶ ಮಾಡುತ್ತೆ. ಅದಾದಮೇಲೆ ನಾವು ಸತತವಾಗಿ 6-7 ತಿಂಗಳು ಅಭಿಮಾನ ಸ್ಟುಡಿಯೋ ಮಾಲೀಕರ ಜೊತೆ ಮಾತಾಡಿ, ಇವತ್ತು ರಾಜಗೌಡ ಬೇಡ, ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಇವಾಗ ಅವ್ರಿಗೆ ದೊಡ್ಡ ವಿಲನ್ನು, 10 ಕುಂಟೆ ಕೊಟ್ಬಿಟ್ಟಿದ್ದೀವಿ, ಬರೆದು ಕೊಟ್ಬಿಟ್ಟಿದ್ದೀವಿ, ಏನಾದರೂ ಮಾಡಿ ಇವನ್ನ ಕೆಡಗಬೇಕು ಅಂತ ಷಡ್ಯಂತ್ರಗಳನ್ನ ಮಾಡ್ಕೊಂಬಂದರು. ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇವಾಗ ಏನು 16ರಲ್ಲಿ ಜಾಗ ಕೊಟ್ಟ ಮೇಲೆ 17ರಲ್ಲಿ ನಾವು ತುಂಬ ಸಭೆಗಳು ನಡೆಸಿ ಅಭಿಮಾನ ಸ್ಟುಡಿಯೋ ಮಾಲೀಕರು 4-5 ಬಾರಿ ಬಂದಿದ್ದಾರೆ DC ಆಫೀಸ್ಗೆ. ಅವೆಲ್ಲ ಫೋಟೋಗಳಿದೆ, ವೀಡಿಯೋಗಳಿದೆ, ನಾನು ಅವೆಲ್ಲ ಸಾಕ್ಷಿಗಳು ಕೊಡ್ತೀನಿ. ಕಾಲ್ ರೆಕಾರ್ಡಿಂಗ್ಸ್ ಇದೆ, 2017 ಕಾಲ್ ರೆಕಾರ್ಡಿಂಗ್ಸ್ ಇದೆ ನನ್ನ ಹತ್ರ. ಒಬ್ಬ ಹೋರಾಟಗಾರ ಅಂದಮೇಲೆ, ಒಂದು ಸಂಘಟನೆ ಕಟ್ಟ ಮೇಲೆ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾರೂ ನಂಬೋಕ್ಕಾಗಲ್ಲ. ಇವತ್ತು ನೋಡಿ ಅದೆಲ್ಲ ದಾಖಲೆಗಳು, ಆಡಿಯೋಗಳೆಲ್ಲ ಬರ್ತವೆ, ಮುಂದೆ ಕೋರ್ಟ್ ಮುಂದೆ ಬರುತ್ತೆ. ನಾನು ಹೇಳ್ತೀನಿ, ಅದೆಲ್ಲ ಹೇಳ್ತೀನಿ. ನಾನು 2017ರಿಂದ 21ರವರೆಗೂ 22ರವರೆಗೂ ನಾನು ಯಾವುದೇ ಆಡಿಯೋ ವಿಡಿಯೋಗಳನ್ನ ನಾನು ಯಾವುದೂ ಕೋರ್ಟ್ಗೆ ಸಲ್ಲಿಸಿಲ್ಲ. ಬರೀ 2022ರಿಂದ ನಾವೇನು ಮಾಡ್ಕೊಂಬಂದಿದ್ದೀವಿ ಕಾರ್ಯಕ್ರಮ, ಅದನ್ನು ಮಾತ್ರ ನಾನು ಕೋರ್ಟಿಗೆ ಸಲ್ಲಿಸಿದ್ದೀನಿ ಅಷ್ಟೇ. ಮುಂದಿನ ಇವತ್ತೇನಾಯಿತು, 17ರಲ್ಲಿ ಎಲ್ಲ ಆಗಿ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮಾತುಕತೆ ಆಗಿ 10 ಕುಂಟೆ ಬರೆದು ಕೊಡ್ತಾರೆ. ಡಿಸೆಂಬರ್ 5ಕ್ಕೆ ಒಂದು ಸಭೆ ನಡೆಸ್ತಾರೆ. ಅದರಲ್ಲಿ ನಮ್ಮ ಮಂಜಣ್ಣನು ಭಾಗವಹಿಸ್ತಾರೆ, ವಿಷ್ಣು ಅಪ್ಪಾಜಿ ದತ್ತುಪುತ್ರ ಭಾಗವಹಿಸ್ತಾರೆ, ಹಲವು ಸಂಘಟನೆ ಪದಾಧಿಕಾರಿಗಳು, ಹರೀಶ್ ಗೌಡ್ರು ಇರ್ಬೋದು, MP ವರ್ಧನ್ ಮತ್ತು ನಮ್ಮ ತುಂಬ ಅಭಿಮಾನಿಗಳೆಲ್ಲ ಭಾಗವಹಿಸಿರ್ತಾರೆ ಅವತ್ತು. ಅದಾದಮೇಲೆ 2017 ಮುಗಿಯುತ್ತೆ. 18ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ತಾರೆ. ದೇವೇಗೌಡರಿಗೆ 3 ಬಾರಿ ಮನವಿ ಕೊಡ್ತೀನಿ, ಈ ಥರ 10 ಕುಂಟೆ ಅವರು ಬರೆದು ಕೊಟ್ಟಿದ್ದಾರೆ, ಒಂದು ಸರ್ವೆ ಮಾಡಿ ಎಲ್ಲ ಇದು ಮಾಡಿ ದಾಖಲೆಗಡೆ ಬಿಡುಗಡೆ ಮಾಡಿ ಅಂತ. ಆವಾಗ 11/10/2018ರಲ್ಲಿ 10 ಕುಂಟೆ ಪುಣ್ಯಭೂಮಿ ಜಾಗದ ಸರ್ವೆ ಮಾಡಿದ ದಾಖಲೆಗಳನ್ನು ನಮ್ಮ VSS ವಿಷ್ಣು ಸೇನಾ ಸಂಘಟನೆಗೆ ಜಿಲ್ಲಾಡಳಿತ ಕಳಿಸ್ಕೊಡುತ್ತೆ. ಆ ಆಧಾರದ ಮೇಲೆ ನಾವು ಅಲ್ಲಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅಭಿಮಾನಿಗಳು 2018ರಲ್ಲಿ ಅವರೇ ಹೇಳ್ತಾರೆ, ನಾನಲ್ಲಿ ಒಂದು ಹೋರಾಟ ಮಾಡೋಕ್ಕೆ ಕರೆ ಕೊಡ್ತೀನಿ. ಆವಾಗ ಇದೇ ಅಭಿಮಾನ ಸ್ಟುಡಿಯೋ ಮಾಲೀಕರು ಕೆಂಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ನಾವು ಚಿತ್ರದ ಶೂಟಿಂಗು ಯಾವುದೋ ರಿಷಬ್ ಶೆಟ್ಟಿನೋ ಯಾರ್ದೋ ಒಂದು ಅದು ಪಿಕ್ಚರ್ ಹೆಸರು ಗೊತ್ತಿಲ್ಲ ಸರ್, ಅವನೇ ಶ್ರೀಮನ್ ನಾರಾಯಣ ಒಂದು ಫುಲ್ ಸೆಟ್ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ನಾವು ಅವಕಾಶ ಕೊಡಲ್ಲ ಅಂದ್ಬಿಟ್ಟು ಹೇಳಿರ್ತಾರೆ. ನೀವು 10 ಕುಂಟೆದಲ್ಲಿ ನಾವು ದಾನವಾಗಿ ಬರ್ಕೊಟ್ಟಿದ್ದೀವಿ, ಆ 10 ಕುಂಟೆಲ್ಲಿ ನೀವು ಪೂಜೆ ಮಾಡ್ಕೊಂಡೋಗಿ ಅಂತ ಪೊಲೀಸ್ ಕಂಪ್ಲೇಂಟ್ ಇದರಲ್ಲಿ ಬರವಣಿಗೆ ಮೂಲಕ ಅಭಿಮಾನ ಸ್ಟುಡಿಯೋ ಮಾಲೀಕರು ಬರ್ಕೊಟ್ಟಿರ್ತಾರೆ. ಅದು ನನ್ನ ಹತ್ರ ದಾಖಲೆ ಇದೆ. ಅಲ್ಲಿನ ದಿವಸಕ್ಕೆ ಏನಾಗುತ್ತೆ, ಕಾರ್ಯಕ್ರಮಗಳು ಬರುತ್ತೆ. ಹಲವು ಸಂಘಟನೆಗಳು 3-4 ಕಾರ್ಯಕ್ರಮ ಮಾಡವ್ರೆ. ನಾನು 22ರಿಂದ ಸಂಪೂರ್ಣ ಜಿಲ್ಲಾಧಿಕಾರಿಗಳ ಅನುಮತಿಯೊಂದಿಗೆ ನಾನು ಕಾರ್ಯಕ್ರಮ ಮಾಡಿದ್ದೀನಿ.
72ನೇ ದಿನೋತ್ಸವಕ್ಕೆ ಮೊದಲ ಬಾರಿಗೆ ಒಂದು ಸಂಘಟನೆಗೆ ಅವರ ಲೆಟ್ರೆಡಲ್ಲಿ ಅನುಮತಿ ಕೊಟ್ಟಿರೋದು ಒಂದೇ ಒಂದು ಸರಿ ಉದಾಹರಣೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರು 2009ರಿಂದ ಹಿಡಿದು ಯಾವುದೇ ಅನುಮತಿ ಪತ್ರ ಇರಲಿಲ್ಲ. 18ಕ್ಕೆ ಹಂಗೆ ಹೇಳ್ತಾರೆ, ಏನೋ ಅಡ್ಜಸ್ಟ್ ಒಂದು ಹೇಳಿಕೆ ಮೇಲೆ ಕಾರ್ಯಕ್ರಮ ನಾವು ಲೆಟ್ರೆಡ್ಡು ಸ್ಟೇಷನ್ ಕೊಡ್ತಾ ಇದ್ವಿ, ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಯಾವ ಸರ್ಕಾರದ್ದು ಅನುಮತಿ ಇರಲಿಲ್ಲ, ಯಾವುದೂ ಅನುಮತಿ ಇರ್ತಾ ಇರಲಿಲ್ಲ. ಮೊದಲ ಮಾಡಿಗೆ 2022 72ನೇ ಜನ್ಮದಿನೋತ್ಸವಕ್ಕೆ ಅನುಮತಿ ಕೊಡ್ತಾರೆ. ಅನುಮತಿನ ಕೊಟ್ಟ ಮೇಲೆ, ಅವರು ಕಾನೂನು ರೀತಿಯಲ್ಲಿ ಕೊಟ್ಟ ಮೇಲೆ ನಾನೇನು ಮಾಡ್ತೀನಿ, ಜಿಲ್ಲಾಧಿಕಾರಿಗಳಿಗೆ, BBMP ಅವರಿಗೆ ಎಲ್ರಿಗೂ ನಾನು ಈ ಕಾರ್ಯಕ್ರಮದ ಬಗ್ಗೆ ಅನುಮತಿ ಕೋರ್ತೀನಿ, ಕೇಳ್ತೀನಿ. ಇಷ್ಟು ನಡ್ಕೊಂಬಂದಿದೆ, ಇದು ಸತತವಾಗಿ ನಡ್ಕೊಂಬಂದಿದೆ. ಈಗಿರಬೇಕಾದ್ರೆ ಎಲ್ಲ ನಾವು ಕಾನೂನಾತ್ಮಕವಾಗಿ ನಮ್ಮ ಟ್ರಸ್ಟಿಂದ, ಸಂಘಟನೆಯಿಂದ ಹೋರಾಟಗಳಿರೋದು, ಕಾರ್ಯಕ್ರಮಗಳು ನಾವು ಮಾಡ್ಕೊಂಬಂದಿದ್ದೀವಿ. ಅನಧಿಕೃತವಾಗಿ ನಮ್ಮ ಟ್ರಸ್ಟ್ ಆಗಲಿ, ಸಂಘಟನೆ ಆಗಲಿ ಯಾವುದೂ ಮಾಡಿಲ್ಲ. 2022 ಏನು ಒಂದು 12ನೇ ಪುಣ್ಯಸ್ಮರಣೆ ಆದಮೇಲೆ 2021 ಡಿಸೆಂಬರ್ 30 ಪುಣ್ಯಸ್ಮರಣೆ ಆದಮೇಲೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ವಿಷ್ಣು ಅಪ್ಪಾಜಿ ಮಂದಿರದಲ್ಲಿದ್ದ 2 ಗಂಟೆಗಳನ್ನು ತೆರವುಗೊಳಿಸ್ತಾರೆ. ತೆರವುಗೊಳಿಸಾಲೆ 3 ವರ್ಷ ಆಯಿತು. ನಿನ್ನೆ ಮೊನ್ನೆ ತೆರವುಗೊಳಿಸಿಲ್ಲ. ನಿನ್ನೆ ಮೊನ್ನೆ ಬ್ಯಾನರ್ ತೆರವುಗೊಳಿಸಿದ್ರು ಅಷ್ಟೇ, 12x12. 2022 ಮೊದಲ ದಿನದಲ್ಲಿ ಅವರು ತೆರವುಗೊಳಿಸ್ತಾರೆ. ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಫೋನ್ನಲ್ಲಿ. ನಮಗೆ ಅಭಿಮಾನಿಗಳು ಬಂದು ಗಂಟೆ ಬಾರಿಸ್ತಾ ಇರ್ತಾರೆ, ನಮಗೆ ಶೂಟಿಂಗ್ಗೆ ಮತ್ತು ನಮಗೆ ಒಂದು ಡಿಸ್ಟರ್ಬ್ ಆಗ್ತಾಯಿದೆ, ಆದ್ದರಿಂದ ನಾವು ತೆಗೆದಿಟ್ಟಿದ್ದೀವಿ ಅಂತ. ಆವಾಗ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಾವು ಚೆನ್ನಾಗಿರ್ತೀವಿ ನಮಗೆ ತಿಳಿಸ್ತಾರೆ. ಆಯಿತು ಸರ್, ಓಕೆ. ಅದಕ್ಕೂ ಮುಂಚೆ ನಾವು ಗಂಟೆ ಬಾರಿಸ್ಬಾರ್ದು ಅಂತ ನಾನೇ ಕಟ್ಸಿರ್ತೀನಿ. ಕೆಲವು ಅಭಿಮಾನಿಗಳು ಬಂದು ಗಲಾಟೆ ಮಾಡಿ ಅದನ್ನ ಬಿಚ್ಚಿರ್ತಾರೆ. ನಾನು ಹೇಳಿದ್ದೀನಿ, ಬಿಚ್ಚೋದು ಬೇಡ, ಗಂಟೆ ಬಾರಿಸೋದು ಬೇಡ, ಗಂಟೆ ಇರಲಿ ಕಟ್ಟಿಸ್ತೀನಿ. ಅದು ತಿರ್ಗಾ ತೆರವುಗೊಳಿಸ್ತಾರೆ ಅಭಿಮಾನಿಗಳು. ಅದಾದಮೇಲೆ ಅವರು ಯಾವಾಗ ತಿರ್ಗಾ ಇವರು ಕಟ್ಟಿರೋದನ್ನ ಅಭಿಮಾನಿಗಳು ಬಿಚ್ಚಾಕ್ತಾರೆ, ಅವರು ಅಂತಿಮವಾಗಿ ಅವರೇ ತೆರವುಗೊಳಿಸ್ತಾರೆ. ಇದು ಸತ್ಯ ಘಟನೆಗಳ ಅನಾವರಣ ನಾನು ಮಾಡ್ತಾ ಇರೋದು. ಯಾವತ್ತೂ ಇದೆಲ್ಲ ಹೇಳಿಕೆ ಕೊಟ್ಟಿರಲಿಲ್ಲ. ನಾವೇ ಅಭಿಮಾನಿಗಳಾಗಿ ಸ್ಟುಡಿಯೋ ಮಾಲೀಕರ ಹತ್ರ ನಾವೇ ಸೋರಿಸ್ಕೊಂಡು ಹೋಗ್ಬೇಕು. ಒಂದು ಅಭಿಮಾನದಿಂದ ಅಪ್ಪಾಜಿಗೋಸ್ಕರ ನನ್ನ ಮೇಲೆ ಅಲ್ಲೇ ಆಗಿದೆ ಸ್ಟುಡಿಯೋ ಒಳಗಡೆ, ಅದನ್ನು ನಾನು ಸಹಿಸ್ಕೊಂಡಿದ್ದೀನಿ. ಯಾರಿಗೋಸ್ಕರ? ಅಪ್ಪಾಜಿ ಪುಣ್ಯಭೂಮಿಗೋಸ್ಕರ. ನನ್ನ ನಿಲ್ಲಿಸಿದ್ದಾರೆ, ಅದನ್ನು ನೋವು ತಿಂದಿದ್ದೀನಿ. ಕಿರಣ್ ಸೂರ್ಯ ಅಂದ್ಬಿಟ್ಟು ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತಾನೆ ಯಾವಾಗಲೂ. ಅವನು ಡೈರೆಕ್ಟ್ರ್ ಅಂತೆ. ಹಿಂಗೆ ಕಾರ್ತಿಕ್ಕು ನಾವೆಲ್ಲ ಇರಬೇಕಾದ್ರೆ ಅವಮಾನೀಯವಾಗಿ ನಿಂದಿಸ್ತಾನೆ ನಮ್ಮ ವಿಷ್ಣು ಅಪ್ಪಾಜಿನ. ನಾನು ವಾರ್ನ್ ಮಾಡ್ತೀನಿ. ಕಾರ್ತಿಕ್ ಅವರು ಸಾರಿ ಕೇಳ್ತಾರೆ, ಗೌಡ್ರೆ ಏನು ಗೊತ್ತಿಲ್ಲದೆ ಮಾತಾಡ್ಬಿಟ್ರೆ ಬಿಡಿ, ಇದೊಂದು ದೊಡ್ಡದು ಮಾಡಬೇಡಿ ಅಂತ. ಇದು ಎಲ್ಲ ಕಾಲ್ ರೆಕಾರ್ಡಿಂಗ್ ಇದೆ. ಎಷ್ಟು ಅವಮಾನಗಳು ನಾನು ಸಹಿಸ್ಕೊಂಬಂದಿದ್ದೀನಿ ಅಂದರೆ, ಆ ಅಪ್ಪಾಜಿ 10 ಕುಂಟೆ ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕೆ. ಅದು ನನಗೆ ಗೊತ್ತು. ಅವತ್ತು ರಾಜಗೌಡ ಬೇಕಾಯಿತು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ, ಗಣೇಶ್ಗೆ, ಕಾರ್ತಿಕ್ಗೆ. ಅಂದು ಅಭಿಮಾನಿಗಳು ಭಾರಿ ಆಕ್ರೋಶಭರಿತವಾಗಿದ್ದರು. ಇಲ್ಲಿ ಸ್ಮಾರಕ ಆಗಿಲ್ಲ ಅಂತ. ಬಾಲಣ್ಣನವರ ಕುಟುಂಬದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಪದಗಳನ್ನು ನಿಂದಿಸ್ತಾ ಇದ್ರು. ಅದು ಗೊತ್ತಿಲ್ವಾ? ಎಲ್ರಿಗೂ ಗೊತ್ತು. ಅಭಿಮಾನಿಗಳು ರೊಚ್ಚಿಗೆದ್ದು ಗಲಾಟೆ ಮಾಡಿದ್ದಾರೆ, ಹೋರಾಟಗಳು ಮಾಡಿದ್ದೀವಿ. ಅವತ್ತು ರಾಜಗೌಡ ಬೇಕಾಯಿತು. ರಾಜಗೌಡನ ಬಳಸ್ಕೊಂಡು ನಾವು ದಾನವಾಗಿ ಕೊಡ್ತೀವಿ, ಇಲ್ಲಿ ಸ್ಮಾರಕ ಮಾಡೋಕ್ಕೆ ಆಗಿಲ್ಲ, ಸರ್ಕಾರನೂ ದ್ರೋಹ ಮಾಡ್ತು, ನಾವು ಇಂಜೆಕ್ಷನ್ ಆರ್ಡರ್ ತಗೊಬಂದ್ವಿ.
ನಾನೇನು ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನು ದೂಷಿಸ್ತಾ ಇಲ್ಲ. ಇದರಲ್ಲಿ ಸರ್ಕಾರನೂ ತಪ್ಪು ಮಾಡಿದೆ. 2 ಎಕರೆ ತಗೊಳ್ಳೋಕ್ಕೆ 2.25 ಎಕರೆ ತಗೊಂಡು 2015ರಲ್ಲಿ ತಂತಿ ಬೇಲಿ ಸರ್ಕಾರ ವಿಷ್ಣುವರ್ಧನ ಪ್ರತಿಷ್ಠಾನ ಮಾಡುತ್ತೆ. ಕಾಂಟ್ರಾಕ್ಟ್ರು ಬರಲ್ಲ, ತಂತಿ ಬೇಲಿ ನಿಲ್ಲಿಸ್ಕೊಂಡು ನಾವೇ ಹಾಕಿಸ್ತೀನಿ. ಆ ಗೇಟ್ಗಳು ಹಾಕಿಸ್ತೀವಿ. ಪ್ರತಿಷ್ಠಾನ ಬೋರ್ಡು ನಾನೇ ಹಾಕಿಸ್ತೀನಿ. ಇವು 2015-16ರ ಘಟನೆಗಳಿವು. ಶ್ರೀಮತಿ ಭಾರತಿ ವಿಷ್ಣುವರ್ಧನ ಅಭಿಮಾನಿಗಳನ್ನು ಪೂಜೆ ಮಾಡ್ತೀವಿ. ತಂತಿ ಬೇಲಿ ಎಲ್ಲ ಹಾಕಿ, ಬೋರ್ಡ್ಗಳು ಹಾಕಿ, ವಿಷ್ಣುವರ್ಧನ ಪ್ರತಿಷ್ಠಾನ ಬೋರ್ಡ್ ಎಲ್ಲ ಹಾಕಿದ್ಮೇಲೆ ಪಟಾಕಿ ಸಿಡಿಸ್ತೀವಿ, ಸಂಭ್ರಮಿಸ್ತೀವಿ. 2016ರಲ್ಲಿ 2015 ಕೊನೆ ಭಾಗದಲ್ಲಿ ತಿರುಗಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸ್ಟೇ ತಗೊಂಬರ್ತಾರೆ. ಇದರಿಂದ ಮನನೊಂದ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊತಾರೆ. ಅವರು ಎಲ್ಲ ಮುಖ್ಯಮಂತ್ರಿಗಳು, 4 ಜನ ಮುಖ್ಯಮಂತ್ರಿಗಳು, ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಸಿದ್ದರಾಮಯ್ಯ ಅಲ್ದಿದ್ದಾರೆ. ಇಷ್ಟೆಲ್ಲ ಘಟನೆಗಳಾಗಿದೆ. ಈಗ ಈ ಎಲ್ಲ ಘಟನೆಗಳು ನಾನು ನೇರವಾಗಿ ಭಾಗಿಯಾಗಿದ್ದೀನಿ. ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳಿರ್ಬೋದು, ಅವತ್ತು ವಿಜಯಲಕ್ಷ್ಮಿ ಅರಸಿದ್ರು ಅಧ್ಯಕ್ಷರು, ಸದಸ್ಯ ಕಾರ್ಯದರ್ಶಿಗಳು ಶಂಕರಪ್ಪ ಇದ್ದರು. ಇಷ್ಟೆಲ್ಲ ನಾವು ಖುಷಿಯಿಂದ ಆಚರಿಸಿದ್ವಿ. ಸ್ಟೇ ತಗೊಂಬಂದರು. ಏನೋ ಒಂದು ಕಾರಣ ಹೇಳಿ, ಭಾರತಿ ಮೇಡಮ್ ಅವತ್ತು ತಂದೆ ನನ್ನಲ್ಲಿ ಕಾಲಿಡೋದಿಲ್ಲ, ನೀವು ಅಭಿಮಾನಿಗಳು ಏನಾರ ಮಾಡ್ಕೊಳ್ಳಿ ಅಂತಾರೆ. ಅಭಿಮಾನಿಗಳು ಮನೆ ವರ್ಷಕ್ಕೆ ಹೋರಾಟ ಮಾಡ್ತೀವಿ, ಏನು ಮಾಡೋದು ಮನೆ ಹತ್ರ ಹೋಗ್ತೀವಿ. ನನ್ನ ಒಂದು ಕರೆಯನ್ನು ಮಾತ್ರ ಇತ್ತರವರು ಫ್ರೀಡಮ್ ಪಾರ್ಕಿಂದ. ಇದೇ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ನಮ್ಮನ್ನು ಒಳಗೊಂಡಂತೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು 15 ದಿವಸಗಳ ಹೋರಾಟ ನಡೆಯುತ್ತೆ. ಶ್ರೀಮತಿ ಭಾರತಿ ವಿಷ್ಣುವರ್ಧನ ಮನವೊಲಿಸೋಕ್ಕೆ. ಅಂತಿಮವಾಗಿ ಹೋರಾಟ ಕೊನೆಗೊಳ್ಳೋ ದಿನ ಸಾಯಂಕಾಲ 5ವರೆಗೆ ಎಲ್ಲ ಅಭಿಮಾನಿಗಳು, ಹಿರಿಯ ಅಭಿಮಾನಿಗಳಿರ್ತಾರೆ, ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಸದಸ್ಯಗಳಿರ್ತಾರೆ, ನಮ್ಮ ಸಂಘಟನೆ ಪದಾಧಿಕಾರಿಗಳು ಇರ್ತೀವಿ. ಭಾರತಿ ವಿಷ್ಣುವರ್ಧನ್ ನಾವು ಫೋನ್ ಮಾಡ್ತೀವಿ, ಅವರು ತೆಗಿತಾರೆ. ರಾಜು ಗೌಡ್ರೆ, ನೀವು ಯಾಕೆ ನನಗೆ ಕರೆ ಮಾಡ್ತೀರಾ? ನನ್ನ ನಿರ್ಧಾರ ನಾನು ತಿಳಿಸಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನ್ ಸ್ಟುಡಿಯೋ ಮಾಲೀಕನ ಕಾಲಿಡಲ್ಲ. ನಾನು ಮನೆಯಲ್ಲಿ ಇಲ್ಲ, ನಾನು ಮೈಸೂರಿನಲ್ಲಿದ್ದೀನಿ, ಯಾರೂ ಮನೆ ಹತ್ರ ಬರಬೇಡಿ ಅಂತ ಅವತ್ತು ಸಾಯಂಕಾಲ ಹೇಳ್ತಾರೆ. ಸರಿ, ಅವತ್ತು ನಾವು ಏನು ಹೋರಾಟದ್ದೆಲ್ಲ ತೆರವುಗೊಳಿಸಿ ನಾವು ಎಲ್ಲ ಹೊರಟು ಬಿಡ್ತೀವಿ. ಮಾರನೆಗೆ ಮಧ್ಯಾಹ್ನ ಎಲ್ಲ ಅಭಿಮಾನಿಗಳು ಮನೆ ಹತ್ರ ಹೋಗ್ತೀವಿ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಇಲ್ಲೇ ಇದ್ದಾರೆ, ಮೈಸೂರಲ್ಲಿಲ್ಲ ಅಂತ ಒಂದು ಏನೋ ಮಾಹಿತಿ ಬರುತ್ತೆ. ಫುಲ್ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ. ನಾನು ಮನೆ ಹತ್ರ ಹೋಗ್ತೀನಿ. ಪೊಲೀಸಲ್ಲಿ ACP ಅವರು ಕರೆ ಮಾಡ್ತಾರೆ. ಆವಾಗಲೂ ನಾನೇ ಮಾತಾಡ್ತೀನಿ ಅವ್ರ ಹತ್ರ. ರಾಜು ಗೌಡ, ನಿನಗೆ ಎಷ್ಟು ಸರಿ ಹೇಳಿದ್ದು? ನಾನಿಲ್ಲ, ಮನೆ ಹತ್ರಕ್ಕೆ ಯಾಕೆ ಹೋಗಿದ್ದೀರಾ? ನೀವೇನು ರೌಡಿಗಳ? ನೀವು ರೌಡಿಗಳ? ನೀವು ಅಭಿಮಾನಿಗಳ ರೌಡಿಗಳ ಅಂತ ಪ್ರಶ್ನೆ ಮಾಡ್ತಾರೆ. ಅವರ ಅಭಿಮಾನಿಗಳ ಗೋಳು, ಆಕ್ರಂದನ, ನೋವು ಅವ್ರ ಮನಸ್ಸು ಕರಗಲೇ ಇಲ್ಲ ಲಾಸ್ಟ್ ಕೊನೆವರೆಗೂ. ಅಲ್ಲಿಂದ ಅಭಿಮಾನಿಗಳು ದೂರ ಆಗ್ತಾರೆ, ಅವರಿಂದ ಸುಮ್ಮನಾಗ್ಬಿಡ್ತಾರೆ ಎಲ್ಲ. ಹೋರಾಟ ಕೊನೆಗೊಳ್ಳುತ್ತೆ. ಅಂತಿಮವಾಗಿ ಮೈಸೂರಿನಲ್ಲಿ ಜಾಗ ಕೊಡ್ತಾರೆ. ಅಲ್ಲಿ ಗುದ್ಲಿ ಪೂಜೆ ಮಾಡಬೇಕಾದ್ರೆ ಅವತ್ತು ನೋಡಿ ವಿಘ್ನ ಹೆಂಗಿದೆ ವಿಘ್ನ ಅಂತ. ಸನ್ಮಾನ್ಯ ಸಿದ್ದರಾಮಯ್ಯನವರು ಗುದ್ಲಿ ಪೂಜೆ ಮಾಡಬೇಕಾಯ್ತು. ಅಂದು ಶ್ರೀಮತಿ ತಮಿಳುನಾಡಿನ ಮುಖ್ಯಮಂತ್ರಿ
ಜಯಲಲಿತಾ ಅವರು ತೀರ್ಕೊಳ್ತಾರೆ. ಮುಖ್ಯಮಂತ್ರಿಗಳು ಹೋಗಲ್ಲ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಗುದ್ಲಿ ಪೂಜೆ ಮಾಡಿಕೊಂಡು ಪೂಜೆ ನೆರವೇರಿಸ್ತಾರೆ. ಅವರು ನೆರವೇರಿಸಿ 3 ತಿಂಗಳಿಗೆ ಅಲ್ಲೇನು ಉಳಿಮೆ ಮಾಡ್ಕೊಂಡಿದ್ದ ರೈತರು ಹೈಕೋರ್ಟ್ಗೆ, ಅಲ್ಲೇ ಮೈಸೂರು ಕೋರ್ಟ್ಗೆ ಹೋಗ್ತಾರೆ. ಮೈಸೂರು ಕೋರ್ಟಿಂದ ಹೈಕೋರ್ಟ್ಗೆ ಹೋಗ್ತಾರೆ. ಅದು ಒಂದು 3ನೇ ದುರಂತ. ಅಭಿಮಾನ ಸ್ಟುಡಿಯೋ 1, ಅಭಿಮಾನ ಸ್ಟುಡಿಯೋ ಮುಂದೆನೇ ಎಲ್ಲ ಘಟನೆಗಳು ಸಾಮಾನ್ಯ ಸಿದ್ದರಾಮಯ್ಯನವರ ಕಾಲದಲ್ಲಿ ನಡೀತವೆ. ಇವತ್ತು ಧ್ವಂಸ ಆಗಿರೋದು ಸಿದ್ದರಾಮಯ್ಯನ ಕಾಲದಲ್ಲೇ. ಇಂಥ ವಿಪರ್ಯಾಸ ಏನು? ಅಭಿಮಾನ ಸ್ಟುಡಿಯೋ ಒಂದು ಜಾಗ, ಅಭಿಮಾನ ಸ್ಟುಡಿಯೋ ಮುಂದಿನ ಜಾಗ ಕೊಡ್ತಾರೆ, ಅದು ಸ್ಟೇ ಬರುತ್ತೆ ಪರಿಸರವಾದಿಗಳಿಂದ. ಮೈಸೂರಿನಲ್ಲಿ ಜಾಗ ಕೊಡ್ತಾರೆ, ಅದು ಸ್ಟೇನೇ. ಅದು ಒಂದು ಹಂತ. ಅಲ್ಲೂ ಮೈಸೂರಿನಲ್ಲಿ ಇಷ್ಟೆಲ್ಲ ಆದಮೇಲೂ ಅದೊಂದು ನಡೀತಾ ಇರ್ತೈತೆ. ಇದೇನು 10 ಕುಂಟೆದು ಹಿಂಗಾಯಿತು. ಅಲ್ಲೂ 2 ಅದು ಹೈಕೋರ್ಟ್ಗೆ ಹೋಗುತ್ತೆ, ಇಲ್ಲೂ ಸ್ಮಾರಕ ಆಗಲ್ಲ, ಇದು ಕೇಸ್ ನಡೀತಾ ಇರತ್ತೆ. ಈ ನಡುವೆ 10 ಕುಂಟೆ ಎಲ್ಲ ವ್ಯವಹಾರ ಎಲ್ಲ ಮುಗ್ದಿರುತ್ತೆ, ಸರ್ವೆ ಆಗಿ. ಸನ್ಮಾನ್ಯ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು 2018 ಫೆಬ್ರವರಿ ತಿಂಗಳಿನಲ್ಲಿ ಸನ್ಮಾನ್ಯ ವಿ ಶಂಕರ್ಗೆ ಕರೆ ಮಾಡ್ತಾರೆ. ನೋಡಿ, ನಿಮ್ಮ ಸರ್ಕಾರಗಳು ಅಭಿಮಾನ ಸ್ಟುಡಿಯೋದಲ್ಲೂ 6 ವರ್ಷ ಮಾಡಿಕೊಟ್ಟಿಲ್ಲ, ಮೈಸೂರಿನಲ್ಲೂ ಜಾಗ ಕೊಟ್ರಿ, ಅಲ್ಲೂ ಇನ್ನೂ ಸ್ಮಾರಕ ಗುದ್ಲಿ ಪೂಜೆ ಏನೂ ಆಗಿಲ್ಲ. ಇದು ನೀವು ಹೆಂಗೆ ಮಾಡಿಕೊಡ್ತಾ ಇದ್ದೀರಿ? ಅಭಿಮಾನಿಗಳು ಬರ್ತಾರೆ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಹೆಂಗೆ ನೀವು 10 ಕುಂಟೆ ಅವ್ರು ಬರ್ಕೊಟ್ರು, ನೀವು ಸರ್ವೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನನ್ನ ಯಜಮಾನ್ರು ಸರ್ಕಾರದಿಂದ ಮಾಡುವ ಸ್ಮಾರಕ ಉದ್ಘಾಟನೆಯಾಗೋವರೆಗೂ ದಯವಿಟ್ಟು ಇದನ್ನು ಮಾಡಿಕೊಡಬೇಡಿ. ಇದು ಬೇರೆ ರೀತಿ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾರೆ. ಸನ್ಮಾನ್ಯ ವಿ ಶಂಕರ್ ಅವರು ನನ್ನ ಕರೆ ಮಾಡಿ ಕರ್ಸ್ಕೊಂತಾರೆ. ಏನೂ ಹೇಳಲ್ಲ, ನೀನು ಬಾಪ ಕಚೇರಿಗೆ 10:00 ಬಾ ಅಂತಾರೆ. 10:00 ಹೋಗ್ತೀನಿ. ನಿಮ್ಮಮ್ಮ ಫೋನ್ ಮಾಡಿದ್ರಪ್ಪ ಅಂತಾರೆ. ನನಗೊಂಥರ ಸಾಕಾಗತ್ತೆ. ಆಮೇಲೆ ಗೊತ್ತಾಗತ್ತೆ, ಅಮ್ಮ ಇದು ಅಪ್ಪಾಜಿ ವಿಷಯ ಅಂದರೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರೇ, ನೋಡಪ್ಪ ಹಿಂಗೆ ಕರೆ ಮಾಡಿದರು, ನೀವಿಲ್ಲೂ ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ನೀವು ವಿಫಲರಾದ್ರಿ, ಮೈಸೂರು ಜಾಗ ಅಲ್ಲೂ ವಿಫಲವಾಗಿದೆ, ಇದನ್ನು ಇಲ್ಲಿಗೆ ನಿಲ್ಲಿಸಿ ಸ್ಮಾರಕ ನಿರ್ಮಾಣ ಆದಮೇಲೆ ನೀವು ಮಾಡಿಕೊಡಿ ಅಭಿಮಾನಿಗಳಿಗೆ, ನನ್ನದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಈಗ ನೋಡು ರಾಜುಗೌಡ, 10 ಕುಂಟೆ ಅದು ಬರ್ಕೊಟ್ಟವ್ರೆ, ಗೌರ್ಮೆಂಟ್ ರೆಕಾರ್ಡ್ ಆಗಿದೆ, ನಾವು ಎಲ್ಲ ಬಂದು ಸರ್ವೆ ಮಾಡಿದ್ದೀವಿ, ಮಾತಾಡಿದ್ದೀವಿ. ಸರ್ವೆ ದಾಖಲೆಗಳನ್ನ ನಾನು ಬಿಡುಗಡೆ ಮಾಡಿಸ್ತೀನಿ. ಏನು ನಾವು ಸರ್ವೆ ಮಾಡಿದ್ದೀವಿ ಅದನ್ನು ನಾನು ಮಾಡಿಕೊಡ್ತೀನಿ. ಸದ್ಯ ಸ್ವಲ್ಪ ಇದು ಮೈಸೂರಿನಲ್ಲಿ ಸ್ಮಾರಕ ಆಗೋವರೆಗೂ ನೀನು ಸುಮ್ಮನಿರು, ಇದರ ಬಗ್ಗೆ ಎಲ್ಲಿ ಹೇಳಿಕೆ ಕೊಡಬೇಡ. ನಿನಗೆ ಸರ್ವೆ ಆಗಿರೋ ದಾಖಲೆಗಳನ್ನ ನಾನು ಕೆಳಂತ ಅಧಿಕಾರಿಗಳು ಹೇಳಿ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟು, ಎಲ್ಲೂ ಪ್ರಚಾರ ಮಾಡ್ಕೊಳ್ಳೋಕೆ ಹೋಗಬೇಡ ಅಂತ ನನಗೆ ಒಂದು ಆತ್ಮಸ್ಥೈರ್ಯ ಕೊಟ್ಟು ನನ್ನನ್ನು ಕಳಿಸ್ತಾರೆ. ಅದಾದಮೇಲೆ ಅವರು ಟ್ರಾನ್ಸ್ಫರ್ ಆಗ್ತಾರೆ, ವಿ ಶಂಕರ್ರವರು. ಟ್ರಾನ್ಸ್ಫರ್ ಆದಮೇಲೆ ನಾನು ಇದು ಶಿವಮೂರ್ತಿ ಮತ್ತು ವಿಜಯಕುಮಾರ್ ಅಂತ ಬರ್ತಾರೆ ಇಬ್ಬರು. ಆವಾಗ ಹೇಳಿದ್ನಲ್ಲ, ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಮನವಿ ಕೊಟ್ಟಿದ್ದಂತಹ ಆ ಮನವಿಯ ಮೇರೆಗೆ 11/10/2018 ನಮಗೆ ದಾಖಲೆಗಳು ಬಿಡುಗಡೆ ಆಗುತ್ತೆ. ಅದನ್ನು ನಾನು ಎಲ್ಲೂ ಪ್ರಚಾರ ಮಾಡೋಕ್ಕೆ ಹೋಗೋದಿಲ್ಲ, ನನ್ನ ಪಾಡಿಗೆ ನಾನು ಇಟ್ಕೊಂಡಿರ್ತೀನಿ, ಸ್ಮಾರಕ ಉದ್ಘಾಟನೆ ಆಗಲಿ ಅಂತ. ನನ್ನ ಉದ್ದೇಶ ಏನಿತ್ತು, ನನಗೆ ಪುಣ್ಯಭೂಮಿನೇ ಮುಖ್ಯ. ಈಗ ಅಲ್ಲಿ ಸ್ಮಾರಕ ಆದರೆ ತಾನು ಇಲ್ಲಿ ಕೆಲಸ ಮಾಡ್ಕೊಳ್ಳೋದು. ಏನು ಮಾಡ್ತೀನಿ, ಮೈಸೂರಿಗೆ ಹೋಗ್ತೀನಿ, ಅಭಿರಾಮ್ ಬಿ ಶಂಕರ್ ಜಿಲ್ಲಾಧಿಕಾರಿ ಭೇಟಿ ಮಾಡ್ತೀನಿ, ಅಲ್ಲಿ ಭಾಗದ ರೈತರನ್ನ ಭೇಟಿ ಮಾಡ್ತೀನಿ.
ಅವ್ರದ್ದು ದಾಖಲೆಗಳು ತಗೊಳ್ತೀನಿ. ಮೈಸೂರು ತಹಸೀಲ್ದಾರ್ ಶಿವಕುಮಾರ್ ಅಂತ ಇರ್ತಾರೆ, ಅವ್ರ ದಾಖಲೆಗಳನ್ನ ಬಗ್ಗೆ ಕೇಳ್ತೀನಿ. ಕೇಳಿ ಅಲ್ಲಿ ಜಿಲ್ಲಾಡಳಿತ ದಾಖಲೆಗಳು ನಮ್ಗೆ ತೋರಿಸಿದ್ರು. ಅದು ಗೋಮಾಳದ ಜಾಗ, ಸರ್ಕಾರಿ ಜಾಗ ಅಂತ ಅದು ದಾಖಲೆಗಳಲ್ಲಿತ್ತು. ರೈತರನ್ನ ಭೇಟಿ ಮಾಡ್ತೀನಿ. ಅವರು ಒಂದು 30-40 ವರ್ಷಗಳಿಂದ ಅಲ್ಲಿ ಉಳುಮೆ ಮಾಡ್ಕೊಂಬಂದಿರ್ತಾರೆ. ಅವರು ಏನೋ ಖಾತೆ ಕಂದಾಯ ಅದು ಇದು ಏನೋ ಕಟ್ಕೊಂಡಿರ್ತಾರೆ. ಆ ದಾಖಲೆಗಳನ್ನ ನೋಡ್ತೀನಿ. ಏನು ಮಾಡೋದು, ಸಮಸ್ಯೆ ಇದು, ಇದಕ್ಕೆ ಪರಿಹಾರ ಏನಾರು ಮಾಡಬೇಕಲ್ಲ. ಅವರು ಏನೋ ಒಂದು ನಮ್ಗೆ ಇಷ್ಟು ದುಡ್ಡು ಕೊಟ್ಟರೆ ಬಿಡ್ತೀವಿ ಅಂತ ಏನೋ ಒಂದು ನಮ್ಮ ಹತ್ರ ಹೇಳ್ತಾರೆ. ನೋಡಿ, ಇಲ್ಲಿ ಬೆಂಗಳೂರಿನಲ್ಲೂ ಸ್ಮಾರಕ ನಮಗೆ ನಿರ್ಮಾಣ ಆಗಿಲ್ಲ, ನೀವು ಹಿಂಗೆ ತೊಂದರೆ ಕೊಡಬೇಡಿ, ರೈತರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ. ಅವರು 6 ಜನ ಅಣ್ಣ ತಮ್ಮಂದಿರಂತೆ. ಒಂದು 30 ಲಕ್ಷ ಕೊಟ್ಟರೆ ನಾವು ಕೇಸ್ ವಾಪಸ್ ತೊಗೋತೀವಿ ಅಂತ ನನ್ನ ಹತ್ರ ಹೇಳ್ತಾರೆ. ಇದು ಏನಿದು ಸಮಸ್ಯೆ? ಯಾರು ದುಡ್ಡು ಕೊಡೋರು ಯಾರು? ಅವ್ರಿಗೆ ದುಡ್ಡು ಕೊಡೋರು ಯಾರು? ಸರ್ಕಾರ ಕೇಳಿದ್ರೆ ಗೌಡ್ರ ಸರ್ಕಾರಿ ಜಮೀನು ನಾವ್ಯಾಕೆ ದುಡ್ಡು ಕೊಡೋಣ ಅವ್ರಿಗೆ? ಈಗ ನಮ್ಮ ಹತ್ರ ನಾವಿಲ್ಲಿ ಅಭಿಮಾನಿಗಳು ದುಡ್ಡು ನಾವು ಅದನ್ನು ಮಾಡೋಕ್ಕಾಗೋದಿಲ್ಲ. ಇದನ್ನೆಲ್ಲ ಮನೆಗಂಡ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ರವರು ಅದೇ ರೈತರ ಹತ್ರ ಒಂದು 20 ಲಕ್ಷ ಕೊಡೋಕ್ಕೆ ಹೋಗ್ತಾರೆ. ಅವರು ಒಪ್ಪಲ್ಲ. ಶ್ರೀಮತಿ ಭಾರತಿ ವಿಷ್ಣುವ್ರ ಸ್ವಂತ ದುಡ್ಡಿಂದ, ಸರ್ಕಾರ ದುಡ್ಡಲ್ಲ, ಸರ್ಕಾರ ಕೊಡೋಕ್ಕೆ ಬರಲ್ಲ, ನಾನು ಮಾನವೀಯತೆಯಿಂದ ಕೊಡ್ತಾಯಿದ್ದೀನಿ ನಿಮಗೆ, 20 ಲಕ್ಷ ಕೊಡೋಕ್ಕೆ ಹೋಗ್ತಾರೆ. ಅದನ್ನು ಅವ್ರಿಗೆ ಒಪ್ಪಲ್ಲ. ವಿತಂಡವಾದ ಮಾಡ್ತಾರೆ. ಅವ್ರ ಮುಂದೆ ಅಂತಿಮವಾಗಿ ಶ್ರೀಮತಿ ಭಾರತಿ ವಿಷ್ಣು ಅವರ ಕೊನೆಯ ಪ್ರಯತ್ನವನ್ನು ಅವರು ಬಿಟ್ಬಿಡ್ತಾರೆ 2018ರಲ್ಲಿ. ಇಷ್ಟೆಲ್ಲ ಅಂತಿಮವಾಗಿ ಭಾರತಿ ವಿಷ್ಣು ರೈತರ ಹತ್ರ ಮಾತಾಡಿ ಪಾಪ ಅವ್ರು ಏನೋ ಅವರ ಕೈಲಾದಷ್ಟು ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ವಿಫಲ ಆಗತ್ತೆ. ಇಷ್ಟೆಲ್ಲ ನಡುವೆ ನಾವು ಏನು ಮಾಡ್ತೀವಿ, ನಮ್ಮ ವಿಷ್ಣು ಸೇನಾ ಸಂಘಟನೆಯಿಂದ ಅಲ್ಲಿನ DC-ಗೆ ಒಂದು ಪರ್ಮಿಷನ್ ಕೇಳ್ತೀವಿ, ಅಲ್ಲಿನ ಪೊಲೀಸ್ ಇಲಾಖೆಗೆ ನಾವು ಪರ್ಮಿಷನ್ ಕೇಳ್ತೀವಿ. ನಮಗೆ ಒಂದು 3 ದಿವಸ ಉಪ ಸತ್ಯಾಗ್ರಹ ಹೋರಾಟ ಮಾಡ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ಅವ್ರು ಅವಕಾಶ ಮಾಡಿಕೊಡ್ತಾರೆ. ಏನಂದು ನಾಳೆ ನಾವು ಕೂತ್ಕೊಬೇಕು ಹೋರಾಟಕ್ಕೆ. ಸಂಜೆ 6:15 ಅಲ್ಲಿನ ACP ಅವರಿಗೆ ಶ್ರೀಮತಿ ಭಾರತಿ ವಿಷ್ಣು ಅದನ್ನು ಕರೆ ಮಾಡ್ತಾರೆ. ಆ ACP ಅವ್ರು ನನಗೆ ಕೊಡ್ತಾರೆ ಕರೆನ. ಏನಕ್ಕಪ್ಪ ಅಲ್ಲೂ ಹೋಗಿದ್ಯಾ, ಅಲ್ಲಿ ಜಾಗ ಸರಿ ಇಲ್ಲ, ಎಲ್ಲ ಬೆಳ್ಕೊಂಡಿದೆ, ಅವು ಅದು ಸುತ್ತೆ ಪತ್ತೆ ಇರ್ತವೆ, ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರು, ನೀನು ಯಾಕೆ ಇಷ್ಟೊಂದು ರಿಸ್ಕ್ ತಗೋತೀಯಾ? ಅಲ್ಲ, ಅದು ಆದಾಗಲಿ ಬಿಡು, ನಮ್ಮ ಮನೆ ಬರೋ ಸರಿ ಇಲ್ಲ, ಆದಾಗಲಿ. ನಿಮಗೇನಾದರೂ ತೊಂದರೆ ಆದರೆ ಏನು ಮಾಡೋದು? ಇಲ್ಲ ಅಮ್ಮ, ನಾನು ಅದ್ರ ಬಗ್ಗೆ ಎಲ್ಲ ಕ್ಲೀನ್ ಮಾಡಿಸಿ ಒಂದು ಪೆಂಡಾಲಾಗಿ ನಾವು ಸುರಕ್ಷಿತವಾಗಿ ಕೂತ್ಕೋತೀವಿ. ಮತ್ತು ಯಾವುದೇ ಅಹಿತಕರ ಘಟನೆಗೆ ನಾನು ಆಸ್ಪದ ಕೊಡಲ್ಲ. ನಾವು ರೋಡ್ನಲ್ಲಿ ಹೋರಾಟ ಮಾಡ್ತಾಯಿಲ್ಲ, ಅಲ್ಲೇ ನಮ್ಮ ಸ್ಮಾರಕದ ಜಾಗ ಅದ್ರ ಮುಂದೆ ನಾನು ಹೋರಾಟ ಮಾಡ್ತಾಯಿದ್ದೀನಿ. ನಮ್ಗೆ ಅವಕಾಶ, ನಮ್ದು ಇಷ್ಟೇ, ಬೆಂಗಳೂರಿನಲ್ಲೂ ಆಗಿಲ್ಲ, ಮೈಸೂರಿನಲ್ಲಿ ಸರ್ಕಾರ ಶೀಘ್ರ ಇದ್ರ ಬಗ್ಗೆ ಜಿಲ್ಲಾಡಳಿತ ಕ್ರಮ ತಗೊಂಡು ಕೋರ್ಟ್ಗೆ ಮನವರಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕು, ಎಚ್ಚರಿಕೆ ಕೊಡಬೇಕು. ಅವ್ರಿಗೆ ಬೇಗ ಶೀಘ್ರದಲ್ಲೇ ಇದ್ರ ಬಗ್ಗೆ ಇತ್ಯರ್ಥಪಡಿಸ್ಲಿ ಅಂತ ನಾನು ಹೋರಾಟ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಆಯ್ತಪ್ಪ, ಹುಷಾರು ಅಂತ ನನಗೂ ಒಂದು ತಿಳಿ ಹೇಳಿ, ಬುದ್ಧಿ ಹೇಳಿ ಹೇಳ್ತಾರೆ. ನಾವು ಒಂದು ಮೊದಲ ದಿವಸ ಹೋರಾಟ ಆಗುತ್ತೆ. 2ನೇ ದಿವಸಕ್ಕೆ ಅಲ್ಲಿನ DC ಅವ್ರು ಕರೆ ಮಾಡ್ತಾರೆ. ಮತ್ತು ಅಲ್ಲಿ ಪೊಲೀಸ್ ಇಲಾಖೆ ಬಂದು ತಹಸೀಲ್ದಾರ್ ಬಂದ ಸ್ಥಳಕ್ಕೆ, ನೋಡಿ ನೀವು ಏನೇ ಹೋರಾಟ ಮಾಡಿದ್ರು ಇದು ಕಾನೂನಲ್ಲಿದೆ, ಹೈಕೋರ್ಟಲ್ಲಿದೆ, ನಾನು ನಿಮಗಾಗಲೇ ದಾಖಲೆಗಳನ್ನು ತೋರಿಸಿದ್ದೀನಿ ಸರ್ಕಾರಿ ಜಾಗ ಅಂತ, ದಯವಿಟ್ಟು ನೀವು ಉಪ ಸತ್ಯಾಗ್ರಹನ ತೆರವುಗೊಳಿಸಿ ಅಂದ್ಬಿಟ್ಟು ನಮ್ಮನ್ನು ತಹಸೀಲ್ದಾರು ಅಲ್ಲಿ ACP ಕೇಳ್ಕೊತಾರೆ. ನಾವು ಅಂತಿಮವಾಗಿ ಅವ್ರ ಹತ್ರ ದಾಖಲೆಗಳನ್ನು ಈಸ್ಕೊಂಡು ನೋಡಿ ಭರವಸೆ ಕೊಡ್ತಾರೆ, ಇದು ಹೈಕೋರ್ಟಲ್ಲಿದೆ, ನಾವು ಎಲ್ಲನೂ ತೋರಿಸ್ತೀವಿ, 2019ರಲ್ಲಿ ಇದು ಪೂರ್ಣಗೊಳ್ಳುತ್ತೆ, ಇನ್ನೂ ಒಂದು 6 ತಿಂಗಳು ಟೈಮ್ ಇದೆ ಅಂತ ಹೇಳಿ ನಮ್ಮನ್ನು ಆ ಉಪ ಸತ್ಯಾಗ್ರಹವನ್ನು ಮೊಟಕುಗೊಳಿಸಿ ನಮಗೊಂದು ಆಶ್ವಾಸನೆ ಕೊಡ್ತಾರೆ. ಅಲ್ಲೂ ಒಂದು ರೀತಿ ನಾವು ಸ್ಮಾರಕಕ್ಕೋಸ್ಕರ ಮೈಸೂರು ಹೋರಾಟ ಮಾಡಿದ್ದೀವಿ ನಮ್ಮ ವಿಷ್ಣು ಸೇನಾ ಸಂಘಟನೆಯಿಂದ.
ಇಷ್ಟೆಲ್ಲ ಒಂದು ಕಡೆ ಹೀಗೆ ನಮ್ಮ ಉದ್ದೇಶ ಏನು, ಅಲ್ಲಿ ಸ್ಮಾರಕ ಆದರೆ ಇಲ್ಲಿ ಪುಣ್ಯಭೂಮಿ ನಾವು ಕೇಳ್ಕೋಬೋದಲ್ಲ ಉದ್ದೇಶದಿಂದ ನಾನು ಅಲ್ಲಿ ಹೋಗಿ ಹೋರಾಟ ಮಾಡಿದೆ. ಅದಕ್ಕೂ ಅಭಿಮಾನಿಗಳು ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿದ್ರು. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರ ಹತ್ರ ರಾಜುಗೌಡರು ಪುಣ್ಯಭೂಮಿ ಬಿಟ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಹೋರಾಟ ಮಾಡೋಕ್ಕೆ. ನಮ್ಮ ಪುಣ್ಯಭೂಮಿ ಬೇಕು, ಅಲ್ಲಿ ಯಾಕೆ ಹೋಗಬೇಕು? ಉದ್ದೇಶ ಇವ್ರಿಗೆ ಗೊತ್ತಿಲ್ಲ. ಕೆಲವರಿಗೆ ಏನೂ ಗೊತ್ತಿಲ್ಲ. ಅಭಿಮಾನಿಗಳಿಗೆ ಕೆಲವು ಮುಖಂಡಗಳಿರ್ತಾರಲ್ಲ, ಅವ್ರನ್ನ ಎತ್ಕಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ತೇಜೋವಧೆ ಮಾಡೋದೇ ಕೆಲವರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿವರೆಗೂ ಸತ್ಯ ಘಟನೆಗಳನ್ನ ಅನಾವರಣ ಗೊತ್ತಿಲ್ಲ, ರಾಜುಗೌಡರ ಉದ್ದೇಶ ಗೊತ್ತಿಲ್ಲ, ರಾಜುಗೌಡರ ಏನೇನು ನಡೀತು, ಭಾರತಿ ವಿಷ್ಣುವರ್ಧನ್ ಅವರಿಗೆ, DCV ಶಂಕರ್ ಇಲ್ಲ ಏನು ಅದು ಯಾವುದು ಗೊತ್ತಿಲ್ಲ. ಎಲ್ಲ ಹಾಕಿದ್ರು ಸಹ ಅವರಿಗೆ ಮನಸ್ಸಿಗೆ ಹಾಕೊಳ್ಳೋಕ್ಕೆ ತಯಾರಿಲ್ಲ. 1 ಲಕ್ಷ ರೂಪಾಯಿ ನಾನು ಭಾರತಿ ವಿಷ್ಣುವರ್ಧನ್ ಅವ್ರ ಹತ್ರ ಇಸ್ಕೊಂಡು ಅಲ್ಲಿ ಹೋರಾಟ ಮಾಡಿದ್ದೀನಿ ಅಂತ ನನ್ನ ಮೇಲೆ ಆಪಾದನೆ ಮಾಡ್ತಾರೆ. ಇರಲಿ, ಎಲ್ರಿಗೂ ಗೊತ್ತು ನಮ್ಮ ಸಂಘಟನೆಯಿಂದ ಇಲ್ಲಿಯವರೆಗೂ ನಾವು ಒಂದು ರಸೀದಿ ಹರಿದಿಲ್ಲ, ಮೆಂಬರ್ಶಿಪ್ ಮಾಡಿಲ್ಲ, ಇಲ್ಲ ರಾಜ್ಯಾದ್ಯಂತ. ಇಷ್ಟೆಲ್ಲ ನಾನು ನೋವುಗಳು ಆಪಾದನೆಗಳೆಲ್ಲ ಮಾಡ್ಕೊಂಡು ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಅಲ್ಲೂ 18 ಆಯಿತು, 19 ಆಯಿತು, 20 ಆಯಿತು, 21, 22 ಕೊರೋನಾ, 20, 21 2 ವರ್ಷ ಯಾವುದ್ರ ಬಗ್ಗೆನೂ ಏನೂ ಇಲ್ಲ. 20, 21 ನಾನೇನು ಮಾಡ್ತೀನಿ, ಇಷ್ಟೆಲ್ಲ ಇದು ಆಗಿರೋದ್ರಿಂದ ನಾವು ಈ ಪುಣ್ಯಭೂಮಿ ಬಗ್ಗೆ ನಾವು ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ನಮಗೆ ಇರಬೇಕು ಅಂದ್ಬಿಟ್ಟು ನಾವು ಒಂದು ಇದಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ಅವರು ನನಗೆ ಸಹಮತ ಕೊಡ್ತಾರೆ ಈ ಟ್ರಸ್ಟ್ ಓಪನ್ ಮಾಡೋಕ್ಕೆ. ಏನು ಟ್ರಸ್ಟ್ ಹೆಸರು? VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಅಂತ ನಾಮಕರಣ ಮಾಡ್ತೀವಿ. ಇಲ್ಲಿ ಅಭಿಮಾನ್ ಏನು ತಿಪ್ಪತ್ತು, VSS ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಮಾಡೋದಾಯ್ತು. ನಾನು ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದರು, ಟ್ರಸ್ಟ್ ಮಾಡಿ ದೊಡ್ಡದಾಗಿ ಒಂದು ಆರ್ಚ್ ಮಾಡೋಣ, ಏನು ನಾವು ಅಲ್ಲಿ ಗೇಟ್ ಹಾಕ್ತೀವಿ, ಆ ಗೇಟಲ್ಲಿ ಬಾಲಣ್ಣವ್ರದ್ದು ಒಂದು ಆರ್ಚು, ವಿಷ್ಣುವರ್ಧನ್ ಅವ್ರ ಆರ್ಚು, ದೊಡ್ಡದಾಗಿ ಒಂದು ಗೋಪುರ ಮಾಡೋಣ, ನೀವು ಟ್ರಸ್ಟಿಗೆ ನೀವು ಸೇರ್ಕೊಳ್ಳಿ ಗೌರವಾಧ್ಯಕ್ಷರಾಗಿ. ಇಲ್ಲ ಕೋರ್ಟಲ್ಲಿದೆ, ನಾನು ಹಂಗೆಲ್ಲ ಸೇರ್ಕೊಳ್ಳೋಕ್ಕಾಗಲ್ಲ ಟ್ರಸ್ಟಿಗೆ, ಅಭಿಮಾನ ಅಂತ ನಾನು ಹಾಕ್ಬೋದಾ? ಹಾಕಡಿ. ಇಷ್ಟೆಲ್ಲ ಚರ್ಚೆಗಳಾಗಿ ನಾವು ವಿಷ್ಣುಜಿಯವರ ದತ್ತುಪುತ್ರ ಶ್ರೀಧರ್ ಮೂರ್ತಿಯವ್ರನ್ನ ಈ ಟ್ರಸ್ಟ್ಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತೀವಿ. ಸಂಘಟನೆ ಬೇರೆ, ಟ್ರಸ್ಟೇ ಬೇರೆ. ಟ್ರಸ್ಟು ಎಂತಿಗೆ ಆ ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕೆ ಮತ್ತು ಅದ್ರಿಗೆ ರೂಪುರೇಷೆಗಳು ತುಂಬ ಇತ್ತು. ಆ ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ಅವರು ನನಗೆ ತುಂಬ ಆಶ್ವಾಸನೆಗಳು ಕೊಟ್ಟಿದ್ದರು. ನಿಮ್ಮ ಟ್ರಸ್ಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಕೋರ್ಟ್ಗೆ ನಿಮ್ಮ ಟ್ರಸ್ಟ್ನ ರೆಫರ್ ಮಾಡ್ತೀನಿ ಅಂದುಬಿಟ್ಟು ಒಂದು 25,000 ರೂಪಾಯಿಗಳನ್ನ ನನ್ನನ್ನು ಕೇಳ್ತಾರೆ. ನಾನು ಕಂತಾಗಿ ಒಂದು 25,000 ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ. 2021 ಕೊನೆಯ ನವಂಬರ್ ಡಿಸೆಂಬರ್ನಲ್ಲಿ ನಡೆದ ಇವು ಎಲ್ಲ ಘಟನೆಗಳು ಕೊಡ್ತೀನಿ. ಎಷ್ಟು ಆಶ್ವಾಸನೆಗಳು ನನಗೆ ಕೊಟ್ಟಿದ್ದಾರೆ ಇವರು ಅಂದರೆ, ನಾನು ಎಲ್ಲ ನಂಬಿಕೊಂಡು ನನ್ನ ಅರ್ಧ ವ್ಯಾವಹಾರಿಕವಾಗಿ ನಾನು ಕೆಲಸ ಮಾಡ್ತೀನಿ, ನನ್ನ ವೃತ್ತಿ ತುಂಬ ನಷ್ಟ ಮಾಡ್ಕೋತೀನಿ. ನಾನು ಒಬ್ಬ ಎಲೆಕ್ಟ್ರಿಷಿಯನ್ನು, ಸಬ್ಮರ್ಸಿಬಲ್ ಮೋಟಾರ್, ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡ್ ಮಾಡ್ಕೊಂಡು ನಾನು ಅಂಗಡಿ ಮಾಡ್ಕೊಂಡಿದ್ದೆ. ಆಮೇಲೆ ತೆಗೆದುಬಿಟ್ಟೆ. ಬರೀ ಡೀಲಿಂಗ್ ಮಾಡ್ಕೊಂಡಿದ್ದೆ ಅಷ್ಟೇ. ಏನೋ ಬಂದಂಗೆ ಮಾಡ್ಕೊಳ್ಳೋದು ಅಷ್ಟೇ. ಆ ಹೆಚ್ಚು ಬಗ್ಗೆ ನನ್ನ ವೃತ್ತಿಯ ಬಗ್ಗೆ, ಕೆಲಸದ ಬಗ್ಗೆ ನನಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಬಂದಷ್ಟಾಗತ್ತೆ ಮಾಡ್ಕೊಂಡು ಹೋಗೋಣ.
ಇಷ್ಟೆಲ್ಲ ಆಶ್ವಾಸನೆಗಳು ಕೊಟ್ಟು ನನ್ನನ್ನು ನಂಬಿಸಿ ಇವತ್ತು ಏನು ಅಭಿಮಾನ್ ಟ್ರಸ್ಟ್ ಅಂತ ನಾವು ಮಾಡ್ತೀವಿ 2021ರಲ್ಲಿ ನಮ್ಮ ಶ್ರೀಧರ್ ಮೂರ್ತಿ ಅವರ ಅಧ್ಯಕ್ಷರು ಮಾಡ್ತೀವಿ. ಅದಕ್ಕೆ ನಮ್ಮ ಉಪಾಧ್ಯಕ್ಷರನ್ನಾಗಿ ನಮ್ಮ ಹರೀಶ್ ಗೌಡರು ಮಾಡ್ತೀವಿ. ಕಾರ್ಯದರ್ಶಿಯಾಗಿ ಪ್ರಸನ್ನ ಮೂರ್ತಿ ಅವ್ರನ್ನ ನೇಮಕ ಮಾಡ್ತೀವಿ. ಖಜಾಂಚಿಯಾಗಿ ಮಧುಸೂದನ್ ಗೌಡ, ಸಂಸ್ಥಾಪಕ ಅಧ್ಯಕ್ಷರಾಗಿ ನಾನು ಶ್ರೀಧರ್ ಮೂರ್ತಿ ಅವ್ರನ್ನ ಕೇಳ್ಕೊಂಡೆ, ನನಗೆ ದಯವಿಟ್ಟು ನಾನು ಇಲಾಖೆಗೆ ಹೋಗೋಕ್ಕಾಗಲ್ಲ, ನನ್ನನ್ನು ಏನು ನೀವು ಅಧ್ಯಕ್ಷರನ್ನಾಗಿ ಮಾಡಿ ನಾನು ಇರ್ತೀನಿ, ನನಗೆ ಯಾವುದೇ ಜವಾಬ್ದಾರಿ ಕೊಡಬೇಡಿ ಅಂತ ಹೇಳಿದ್ಮೇಲೆ ನಾನು ವಿಧಿ ಇಲ್ಲದೆ ಸಂಸ್ಥಾಪಕ ಅಧ್ಯಕ್ಷರನ್ನಾಗಿ ನಾನು ಒಂದು ಇದು ಮಾಡಿಕೊಂಡು ಅಲ್ಲಿಂದ ನಾವು ಸರ್ಕಾರಿ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ನಾವು ಟ್ರಸ್ಟ್ ಮುಖಾಂತರ ಅಲ್ಲಿಂದ 2021 ನಾವು ಮನವಿಗಳೇ ಇರಲಿ, ಹೋರಾಟ ಇರಲಿ, ನಾವು ಮಾಡ್ಕೊಂಬರ್ತಾಯಿದ್ದೀವಿ. ಶ್ರೀಧರ್ ಮೂರ್ತಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳಿರ್ಬೋದು. ಈ ಟ್ರಸ್ಟು ಉತ್ಪತ್ತಿಯಾಗಿದೆ ಸನ್ಮಾನ್ಯ ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ನನ್ನ ನಡುವೆ ಮಾತುಕತೆಯ ಸಂದರ್ಭದಲ್ಲಿ. ನೋಡಿ, ಅಭಿಮಾನ್ ಅಂತ ಇಕ್ಕಿದ್ದೀನಿ, ಅಭಿಮಾನ್ ಸ್ಟುಡಿಯೋ, ಅಭಿಮಾನ್ VSS ಅಂದರೆ ವಿಷ್ಣು ಸೇನಾ ಸಂಘಟನೆ, ಅಭಿಮಾನ್ ಅಂದರೆ ಅಭಿಮಾನ್ ಸ್ಟುಡಿಯೋ, ಪುಣ್ಯ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಅದಕ್ಕೆ ಟ್ರಸ್ಟ್. ಆವಾಗಲೇ ಇದು ಟ್ರಸ್ಟ್ ಉತ್ಪತ್ತಿಯಾಗಿದ್ದು. ಈ ಪುಣ್ಯಭೂಮಿನ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಒಂದು ಕಾರ್ಯರೂಪಕ್ಕೆ ತಿಳುವೆ ಹೈಕೋರ್ಟಲ್ಲಿ ಕೇಸಿದೆ, ಅದು ಮುಗಿಲಿಗವ್ರೆ ಕೇಸಿದೆ, ನೀವೇನು ತಲೆ ಕೆಡಿಸ್ಕೊಂಬೇಡಿ, ನಾನು ಮಾಡ್ತೀನಿ. 21 ಆಯಿತು, 22 ಆಯಿತು, 23 ಆಯಿತು, ಕೋರ್ಟ್ಗೆ ನಾನು ಸೇರಿಸ್ತೀನಿ ಅಂದರು, ಸೇರಿಸಿಲ್ಲ ಅವರು. ನಾನು ಆಲ್ರೆಡಿ ಅವ್ರಿಗೆ ಹಣ ಎಲ್ಲ ನಾನು ಕೊಟ್ಟಿದ್ದೆ. ಎರಡು 2022 ಕೊನೆಯ ಭಾಗದಲ್ಲಿ ನಾನು ಕೋರ್ಟ್ಗೆ ಭೇಟಿ ಕೊಡ್ತೀನಿ. ಕೆಲವು ಅಧಿಕಾರಿಗಳು ನಮಗೆ ಮಾಹಿತಿ ಕೊಡ್ತಾರೆ, ನಾನು ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ತೀನಿ ಅಧಿಕಾರಿಗಳ ಹತ್ರ. ಏನಾದರೂ 10 ಗುಂಟೆ ಜಾಗದ ಬಗ್ಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಏನು 45042/2015 ಕೇಸ್ನಲ್ಲಿ ಏನಾದರೂ ನಮಗೆ ಸೇರಿಸಿದಾರಾ, ಇಲ್ಲ ಅದ್ರ ಬಗ್ಗೆ ಯಾವುದೂ ಇಲ್ಲ ಅಂತ ನನಗೆ ಮಾಹಿತಿ ತಗೋತೀನಿ. ನಾನು ಮಾಹಿತಿ ತಗೋತೀನಿ. ಇದೇ ಪ್ರಕರಣದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ನಾವು 1/2 ಎಕರೆ ಇದನ್ನು ನಾವು ತಗೊಳ್ಳೋರಿದ್ದೀವಿ ಅಂದ್ಬಿಟ್ಟು ಅವರು ಒಂದು ಇಂಪ್ಲೀಡ್ ಆಗಿರ್ತಾರೆ 2017ರಲ್ಲಿ ಅವರು ಕೇಸ್ನಲ್ಲಿ ಇಂಪ್ಲೀಡ್ ಆಗಿರ್ತಾರೆ. ಇದು ನಡ್ಕೊಂಬತ್ತಾ ಇರತ್ತೆ. ಇದು 2000 ಕೊನೆವರೆಗೂ ನಾನು ಹೇಳ್ತೀನಿ, ಇದು 10 ಗುಂಟೆದು ಬಂದಿಲ್ಲ ಅಂದರೆ ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ, ಸರ್ ಸೇರಿಸಿದ್ರಾ, ಕೋರ್ಟಿಗೆ ನಮ್ಮನ್ನು ಇಂಪ್ಲೀಡ್ ಮಾಡಿದ್ರಾ, ಏನು ಮಾಡಿದ್ರಿ ಸರ್? ಆಗತ್ತೆ ಲಾಯರ್ಗೆ ಹೇಳಿದ್ದೀನಿ, ಆಗತ್ತೆ ನೀವು ತಲೆ ಕೆಡಿಸ್ಕೊಂಬೇಡಿ ಅಂತ. ನಾನೇನು ಮಾಡ್ತೀನಿ 2022 ಕೊನೆಯ ಭಾಗದಲ್ಲಿ ನಾನು ಕೋರ್ಟ್ಗೆ ಹೋಗ್ತೀನಿ. ಅಧಿಕಾರಿಗಳ ಹೆಸರು ಹೇಳಲ್ಲ, ಅವರ ಮುಖೇನ ನಾನು ಕೋರ್ಟ್ಗೆ ಎಂಟ್ರಿ ಆಗ್ತೀನಿ. ಅಲ್ಲಿ ಎಲ್ಲ ವಾದ ವಿವಾದಗಳು ಕೇಳ್ತಾ ಇರ್ತೀನಿ. ಅಲ್ಲಿ ಹೇಳ್ತಾರೆ ಗೌರ್ಮೆಂಟು ವಕೀಲರು ಮತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು ನೋಡಿದ್ರೆ, ಆದರೆ ನಾನು ಸರ್ಕಾರಕ್ಕೆ 10 ಗುಂಟೆ ಬಗ್ಗೆ ದಾಖಲೆ ಕೊಟ್ಟಿರ್ತೀನಿ. ಅದು ಗೌರ್ಮೆಂಟು ಮಾತಾಡಲೇಬೇಕು. ಅವಾಗ ಅವರೇ ಹೇಳ್ತಾರೆ 10 ಗುಂಟೆ ಅವ್ರು ದಾನವಾಗಿ ಕೊಟ್ಟಿದ್ದಾರೆ ಅಂತ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಾವು ಬರೆದು ಕೊಟ್ಟಿಲ್ಲ ಅಂತ. ನಾನು ನಿಂತ್ಕೊಂಡ್ಬಿಡ್ತೀನಿ, ಸರ್ ಬರೆದು ಕೊಟ್ಟಿದ್ದಾರೆ ಅಂತ. ಜಡ್ಜು ಮಹಿಳಾ ಜಡ್ಜ್ ಆಗಿರ್ತಾರೆ. ಅವರು, ನೀವು ಯಾರು? ನಾನು ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷ ರಾಜು ಗೌಡ ಅಂತ. ನೀವು ಇಲ್ಲಿ ಬಂದು ಮಾತಾಡೋಕ್ಕೆ ನೀವು ಯಾರು? ನಿಮಗೆ ಗೊತ್ತಾ? ಗೌರ್ಮೆಂಟ್ ಲಾಯರ್ ನಮ್ಗೆ ಗೊತ್ತಿಲ್ಲ ಅಂತಾರೆ, ಸ್ಟುಡಿಯೋದ ನಮಗೆ ಗೊತ್ತಿಲ್ಲ ಅಂತಾರೆ. ನೀವು ಈ ಥರ ಕೋರ್ಟ್ನಲ್ಲಿ ಈ ಥರ ಮಾತಾಡುವ ಇದಿಲ್ಲ, ನಿಮಗೆ ವಾರ್ನ್ ಮಾಡ್ತಾಯಿದ್ದೀನಿ. ನೀವೇನೇ ಇದ್ದರೂ ದಾಖಲೆಗಳು ತಗೊಂಡು ಬಂದು ಮಾತಾಡ್ಬೋದು. ಇಲ್ಲಿ ಗೌರ್ಮೆಂಟ್ ಸರ್ಕಾರ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಮಾತಾಡ್ತಾರೆ. ಇಲ್ಲಿ ಯಾರು ನೀವು? ವಾರ್ನಿಂಗ್ ಕೊಡ್ತಾರೆ.
ನಾನು ತಕ್ಷಣ ಈಚೆ ಬಂದು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಕಾರ್ತಿಕ್ ಅವ್ರಿಗೆ ಫೋನ್ ಮಾಡ್ತೀನಿ. ಏನು ಸರ್ ಕೋರ್ಟ್ಗೆ ಹೋಗಿದ್ದೆ, ಹಿಂಗೆ ನಿಮ್ಮ ವಕೀಲರು ಬರ್ಕೊಟ್ಟಿಲ್ಲ ಅಂತ ಇದ್ದಾರೆ, ಗೌರ್ಮೆಂಟ್ ವಕೀಲರು ಬರ್ಕೊಟ್ಟವ್ರೆ ಅಂತಾರೆ. ನೀವು ಯಾರು ಕೋರ್ಟ್ಗೆ ಹೋಗು ಅಂತ ಹೇಳಿದ್ದು ನಾನು ಹೇಳಿದ್ನಿ ಗೌಡ್ರೆ ನಿಮಗೆ. ನಾನು ನಿಮ್ಗೆ ಹೇಳಿದ್ನೆಲ್ಲ ಅದಕ್ಕೂ ಜವಾಬ್ದಾರಿ ನಂದು ಅಂತ. ನೀವು ಯಾಕೆ ಅಲ್ಲಿ ಕೋರ್ಟ್ಗೆ ಹೋಗ್ತೀರಿ? ಅದು ಸರ್ಕಾರದ್ದು ನಮ್ಮದು ನಡೀತಾ ಇರೋದು. ನಿಮ್ಗೆ ಹತ್ಕೊಂತ ನಾನು ಹೇಳಿದ್ಮೇಲೆ ಮಾಡಿಕೊಡ್ತೀನಿ, ನೀವು ಯಾಕೆ ಕೋರ್ಟ್ಗೆ ಹೋಗಿದ್ದೀರಿ? ನಾನು ಹೋಗು ಅಂತ ಹೇಳಿದ್ದೆ ನಿಮಗೆ. ಅಲ್ಲ ಸರ್, ಈಗ ನೀವು ಸರ್ಕಾರಕ್ಕೆ ಬರ್ಕೊಟ್ಟಿದ್ದೀರಿ, ಅದನ್ನ ಕೋರ್ಟ್ಗೆ ಹೇಳ್ಬಿಡಿ, ಕೋರ್ಟಲ್ಲೇ ಎಲ್ಲ ಡಿಸೈಡ್ ಆಗುತ್ತೆ. ಹಂಗೆಲ್ಲ ಆಗಲ್ಲಪ್ಪ, ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗೋದಿಲ್ಲ. ಇದೇನು ಸರ್ ಹಿಂಗೆ ಮಾತಾಡ್ತಾ ಇದ್ದೀರಿ? ನಾನು ನಿಮ್ಗೆ ಹೇಳಿದ್ದೀನಿ 10 ಕುಂಟೆ ಇದು ಸರ್, ನೀವು ನನಗೆ ಕೊಟ್ಟಿಲ್ಲ 10 ಕುಂಟೆ, ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೀರಿ. ಸರ್ಕಾರ ಸರ್ವೆ ಮಾಡಿ ಬಿಡುಗಡೆ ಮಾಡಿದೆ, ಮತ್ತು ದಾಖಲೆಗಳೆಲ್ಲ ಕೊಟ್ಟಿದ್ದೀನಿ. ಎಲ್ಲ ಇದ್ಮೇಲೆ ನೀವು ಹೇಳಿದಿರಿ ಸೇರಿಸ್ತೀನಿ ಅಂತ. ಯಾಕೆ ಸೇರಿಸಿಲ್ಲ ಇನ್ನೂ? ನೀವು ಯಾಕೆ ಈ ಥರ ಇದು ಮಾಡ್ತಾ ಇದ್ದೀರಿ? ನನ್ನ ಮೇಲೆ ಒಂದು ಅವಾಜ್ ಹಾಕಿ ಕೋರ್ಟ್ಗೆ ಹೋಗ್ತೀಯ, ಕೋರ್ಟ್ಗೆ ಹೋಗು ನೀನು ಅಂತ ನನ್ನ ಮೇಲೆ ಅವಾಜ್ ಹಾಕಿ ಕಟ್ ಮಾಡ್ತಾರೆ ಫೋನ್ ಕಟ್ ಮಾಡ್ತೀನಿ. ನನಗೆ ಸ್ನೇಹ, ವಿಶ್ವಾಸ, ವ್ಯವಹಾರ ಬೇರೆ. ನನಗೆ ವಿಷ್ಣುವರ್ಧನ್ನವರ ಆ ಪುಣ್ಯಭೂಮಿ ಜಾಗ ಮುಖ್ಯ ಆಗಿರೋದ್ರಿಂದ ಬರೀ ಮಾತಲ್ಲಿ, ಹೇಳಿಕೆಯಲ್ಲಿ ನಾನು ಹೋರಾಟದಲ್ಲಿ ಲೀಗಲಾಗಿ ನಾನು ಯಾವುದೂ ಒಪ್ಪಲ್ಲ. ನಾನೇನು ಮಾಡ್ತೀನಿ, ಇನ್ನೂ 2 ಸಾರಿ ಫೋನ್ ಮಾಡ್ತೀನಿ, ಫೋನ್ ತೆಗೆಯೋದು ಬಿಟ್ಬಿಡ್ತಾರೆ. ಏನಿದು ಸಮಸ್ಯೆಗಳು ಹಿಂಗಾಯ್ತಲ್ಲ? ಅನಿವಾರ್ಯವಾಗಿ ನಾನು ವಿಷ್ಣು ಸೇನಾ ಸಂಘಟನೆ ಹಾಗೂ VSS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವು ಕೋರ್ಟ್ಗೆ ಇನ್ಫೀಡ್ ಆಗ್ತೀವಿ. ಅದು ಕೊನೆ ಹಂತದಲ್ಲಿ ಅದು ನಡೀತಾ ಇರುತ್ತೆ, ಕೊನೆ ಹಂತದಲ್ಲಿ ಇರುತ್ತದು, ಫೈನಲ್ ಸ್ಟೇಜ್ ಬಂದಿರ್ತದೆ ಅದು. ಸರಿ, 2023 ಜನವರಿ ನಾವು ಒಂದು 2-3 ಇಯರಿಂಗ್ ಹೋಗ್ತೀವಿ, ಕೋರ್ಟ್ ಪಾಸ್ವರ್ಡ್ ಆಗ್ತಾ ಇರ್ತೈತೆ, ನಾವು ದಾಖಲೆಗಳನ್ನು ಒದಗಿಸಿರ್ತೀವಿ ಹೈಕೋರ್ಟ್ಗೆ. ಅಂತಿಮವಾಗಿ 21 ಆಗಸ್ಟ್ 2023 ಮಧ್ಯಾಹ್ನ ಮಾನ್ಯ ನ್ಯಾಯಾಧೀಶರು ಏನು ಜಿಲ್ಲಾಧಿಕಾರಿಗಳು ಏನು ಕೇಸ್ ಹಾಕಿದ್ರು ಅದು ತೆಕ್ಕರೆ ಮಾಡ್ಕೊಂಡು ಅಭಿವೃದ್ಧಿಪಡಿಸಿಲ್ಲ ಅಂತ, ಆ ಕೇಸ್ನಲ್ಲಿ ಸರ್ಕಾರ ಏನು ಮಾಡುತ್ತೆ, ಏನಲ್ಲಿ ಗೌರ್ಮೆಂಟ್ ವಕೀಲರು ಅವತ್ತಿರ್ತಾರೆ PP 10 ಕುಂಟೆ ಬಗ್ಗೆ ಅವ್ರು ವಾದನೆ ಮಾಡೋದಿಲ್ಲ. ಮೊದಲಿದ್ದವರು ಹೇಳಿದ್ರು ಅವತ್ತು ನಾ ಇದ್ದಾಗ, ಈ PPಗಳು ಚೇಂಜ್ ಆಗ್ತಾ ಇರ್ತಾರೆ. ನಮ್ಮ ಮನೆ ಬರೋನೋ ದುರದೃಷ್ಟನೋ ಗೊತ್ತಿಲ್ಲ, ಅವ್ರು ಹೇಳ್ತಾ ಇದ್ದೀನಿ PP ಅದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ, ಗೌರ್ಮೆಂಟ್ PP. ಆಮೇಲೆ ನಮ್ಮ ವಕೀಲರು ವಾದ ಮಾಡಿದ್ರು, ಅದರಲ್ಲಿ ವಿಷ್ಣು ಸೇನಾ ಸಂಘಟನೆನ ಅವರು ಮೂವ್ ಮಾಡಿರಲಿಲ್ಲ, ಟ್ರಸ್ಟಿಂದ ತಗೊಂಡಿದ್ರು. ತಗೊಂಡು 10 ಕುಂಟೆ ಅವ್ರು ಬರ್ಕೊಟ್ಟಿರೋದು, ಸರ್ವೆ ಮಾಡಿರೋದು, ಇದೆಲ್ಲನೂ ಪರಿಶೀಲಿಸಿ ಮನೆ ನ್ಯಾಯಾಧೀಶರು ನೋಡಿ, ಸರ್ಕಾರದಿಂದ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಿದೆ, ಈಗ ಸರ್ಕಾರ ಅವ್ರಿಗೆ ವಾಪಸ್ ಮಾಡ್ತಾ ಇದೆ. ಇದೇನಿದ್ರು ನೀವು ಸರ್ಕಾರ, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಮತ್ತು ಪ್ರಾಧಿಕಾರ ಏನಿದೆ, ನೀವು ಅದನ್ನು ಸಮಸ್ಯೆ ಬಗೆಹರಿಸ್ಕೊಡಿ ಅಂದ್ಬಿಟ್ಟು 10 ಕುಂಟೆ ಉಲ್ಲೇಖ ಮಾಡಿ ಆರ್ಡ್ರ್ ಮಾಡುತ್ತೆ. ನಾನು ತೋರಿಸಿದ್ದೀನಿ ಸುಮಾರು ಸರಿ, ಇನ್ನೂ ತೋರ್ಸಾಗತ್ತೇ ಇಲ್ಲ. ಉಲ್ಲೇಖ ಮಾಡಿ ಆರ್ಡ್ರ್ ಮಾಡಿ ಬರುತ್ತೆ. ಅದಾದಮೇಲೆ ಅಭಿಮಾನ್ ಸ್ಟುಡಿಯೋ ಮಾಲೀಕರ ವರ್ತನೆ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಏನಾಯಿತು, ಅಂತಿಮವಾಗಿ ನಾವು ತಿರ್ಗಾ PIL ಆಗ್ತೀವಿ 2024 ಕೊನೆವರ PIL ಆಗ್ತೀವಿ. ಅದು ಒಂದು 2-3 ಇಯರಿಂಗ್ ನಡೆಯುತ್ತೆ. ಸೇಮ್ ಏನು ನಡೀತು ಮಾನ್ಯ 452/4/2015 PILನ ಅವ್ರನ್ನ ಒಪ್ಕೊಳ್ಳೋಕ್ಕಾಗಲ್ಲ, ಇದು ಜಾಗದ ಸಮಸ್ಯೆ, ನೀವೇನಿದ್ರು ನೀವು ಸರ್ಕಾರ ವಿಮರ್ಶೆ ಮಾಡಿ ಸಮಸ್ಯೆ ಬಗ್ಗೆ ಅವರು ಸೇಮ್ ಆರ್ಡ್ರ್ ಪಾಸ್ ಮಾಡಿ ಅರ್ಜಿನ ವಜಾ ಮಾಡುತ್ತೆ. ನಾವು ಆ್ಯಕ್ಚುಲಿ ಅದು ರಿಟ್ ಪಿಟಿಷನ್ ಹಾಕಬೇಕಾಯಿತು, PIL ಹೋಗ್ಬಾರ್ದಾಯಿತು. ಅದೊಂದು ಸಮಸ್ಯೆ ಆಯಿತು ನಮಗೆ. ಇರಲಿ, ಏನು ಮಾಡೋಕ್ಕಾಗೋದಿಲ್ಲ, ಆಯಿತು. ಅದಾದ ನಂತರ ನಾವು
ಆದಮೇಲೆ ನಾವು ರಿಟ್ ಪಿಟಿಷನ್ ಹಾಕಬೇಕಾಯಿತು. ನಾವು ಇದು ಸರ್ಕಾರಕ್ಕೆ ಒತ್ತಡ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. 10 ಗಂಟೆ ಆದೇಶ ಮಾಡಿ ಹೋರಾಟಗಳು ಮಾಡಿದ್ವಿ. ಯಾವುದೂ ಫಲ ಕೊಡಲಿಲ್ಲ. ಏನು ಮಾಡೋದು? ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ತಿರ್ಗಾ ಮನವಿ ಕೊಟ್ಟೆ. ದಯವಿಟ್ಟು ಅವ್ರ ತೆಕ್ಕನೆ ಮಾಡ್ಕೊಂಡು ಅಭಿವೃದ್ಧಿ ಪಡಿಸಿಲ್ಲ. ಅವ್ರ ಗೌರ್ಮೆಂಟ್ ದಾಖಲೆನೇ ಅವ್ರಿಗೆ ಕೊಟ್ಟು ಮನವಿ ಕೊಟ್ಟೆ. ಆರ್ಡ್ರ್ ಬರೋಕ್ಕೂ ಮುಂಚೆ ಕೊಟ್ಟಿದ್ದೆ. ಆರ್ಡ್ರ್ ಬಂದಮೇಲೂ ನಾನು ಸುಮಾರು ಮನವಿ ಕೊಟ್ಟಿದ್ದೀನಿ ಅವರಿಗೆ, ದಾಖಲೆಗಳ ಸಮೇತ. ಏನಿದೆ ಅಲ್ಲಿ ಪ್ರತಿಷ್ಠಾನದಲ್ಲಿ ಹಾಕಿದ್ದಾರೆ ನೋಡಿ. ಬಸ್ಗಳಕ್ಕೆಲ್ಲ ತಯಾರಾಗಿತ್ತು 2016ರಲ್ಲಿ. ಮೈಸೂರಿಗೆ ಯಾವಾಗ ಆಯಿತು ಅದು ಹಂಗೆ ಆಯಿತು ನೋಡಿ. 16/6/2025ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧೀನ ಕಾರ್ಯದರ್ಶಿಗಳು ಕೊಡ್ತೀನಿ ನಾನು. ಸ್ಟುಡಿಯೋ ಮಾಲೀಕರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಪೂಜಾ ಕಾರ್ಯಕ್ರಮಗಳಿಗೆ 10 ಗಂಟೆ ದಾನವಾಗಿ ಬರ್ಕೊಟ್ಟಿದ್ರು. ಗಂಟೆಗಳನ್ನ ತೆರವುಗೊಳಿಸಿರ್ತಾರೆ, ಬ್ಯಾನರ್ಗಳನ್ನ ತೆರವುಗೊಳಿಸುತ್ತಾರೆ. ದಯವಿಟ್ಟು ಆ 10 ಎಕರೆ ಏನು ಅದು ಮಾರ್ಕೊಂಡಿದ್ರು ಅಭಿವೃದ್ಧಿ ಪಡಿಸೋ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನಮಗೆ ಪೂಜೆ ಮಾಡಲಿಕ್ಕೆ ಯಾವುದು ತೊಂದರೆ ಆಗದಂತೆ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ನಾನು ಮನವಿ ಕೊಟ್ಟಿರ್ತೇನೆ. ಯಾವಾಗ 16/6 ಅದಕ್ಕೆ ಈ ಮುಖ್ಯಮಂತ್ರಿಗಳು ಕೊಡ್ತೀನಿ. ಮುಖ್ಯಮಂತ್ರಿ ಕಚೇರಿ ವೆಂಕಟೇಶಯ್ಯ ಅವರು 23/6 ನಮಗೆ ಒಂದು ರಿಪ್ಲೈ ಬರುತ್ತೆ. ನನ್ನ ಟ್ರಸ್ಟು ಇದಕ್ಕೆ ಏನು ಬರುತ್ತೆ ಗೊತ್ತಾ? ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗಾಗಿ 10 ಗುಂಟೆ ಜಾಗವನ್ನು ದಾನವಾಗಿ ನೀಡಿ ಸರ್ಕಾರಕ್ಕೆ ಒಪ್ಪಿಗೆ ಪತ್ರ ನೀಡಿದ್ದರು. ಸದರಿ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭಾವಚಿತ್ರ ತೆರವುಗೊಳಿಸಿ ಪುಣ್ಯಸ್ಮರಣೆ ಪೂಜಾ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸಿರುತ್ತಾರೆ. ಮತ್ತು 10 ಎಕರೆ ಜಾಗವನ್ನು ಮಾರಾಟ ಮಾಡಿ ಸ್ಟುಡಿಯೋ ಅಭಿವೃದ್ಧಿಪಡಿಸದೆ ವಿಶೇಷ ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಲಾಗಿದೆ. ಆದ್ದರಿಂದ ಈ ಸದರಿ ಕೋರಿಕೆಯ ಬಗ್ಗೆ ಪರಿಶೀಲಿಸಿ ನಿಯಮಾನುಸಾರವಾಗಿ ಕ್ರಮ ಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿಯವರು ರೆಫರ್ ಮಾಡ್ತಾರೆ. ಯಾವಾಗ 23/6 ಜಿಲ್ಲಾಧಿಕಾರಿ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಾನು ಪ್ರಶ್ನೆ ಮಾಡ್ತೀನಿ. ಅವರು ನಿರುತ್ಸಾಹ ಮತ್ತು ಅದರ ಬಗ್ಗೆ ಗಮನನೇ ಕೊಡೋದಿಲ್ಲ. ಅವರು ಸೇಮ್ ಅಧೀನ ಕಾರ್ಯದರ್ಶಿಯವರಿಗೆ ಸೇಮ್ ಮನವಿ ಕೊಡ್ತೀನಿ. ಅವರೇನು ಹೇಳ್ತಾರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು VS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ದಿನಾಂಕ 16/25 ಪತ್ರದ ಅಡಕಗಳನ್ನು ಪ್ರತಿಯನ್ನು ಇದರೊಂದಿಗೆ ಲಗತ್ತಿಸಿದ್ದಾರೆ. ಈ ಪತ್ರದಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕತ್ವ 10 ಎಕರೆ ಜಮೀನಿನಿಂದ ಅಭಿವೃದ್ಧಿಪಡಿಸದೆ ಅದನ್ನು ಮಾರಾಟ ಮಾಡಿ ಜಿಲ್ಲಾಧಿಕಾರಿಯವರ ಆದೇಶ ಉಲ್ಲಂಘನೆ ಮಾಡಿರುತ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ 10 ಗುಂಟೆ ಜಾಗದಲ್ಲಿ ಅವರ ಭಾವಚಿತ್ರವನ್ನು ತೆರವುಗೊಳಿಸಿ ಪೂಜಾ ಗಂಟೆಗಳನ್ನು ತೆರವುಗೊಳಿಸಿ ಪುಣ್ಯಸ್ಮರಣೆ ಹುಟ್ಟುಹಬ್ಬ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುತ್ತಿರುವುದರಿಂದ ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. ಸದರಿ ಮನವಿಯನ್ನು ತಿಳಿಸಿರುವ ಅಂಶಗಳನ್ನು ನಿಯಮಾನುಸಾರವಾಗಿ ಕೂಲಂಕಷವಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಗೂ ಅಗತ್ಯವಿದ್ದಲ್ಲಿ ಸರ್ಕಾರ ಸೂಕ್ತ ಪ್ರಸ್ತಾವನೆ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ. ಮಹಂತಯ್ಯ S ಹೊಸಮಠ ಅಧೀನ ಕಾರ್ಯದರ್ಶಿಯವರು ಅವರು ಜಿಲ್ಲಾಧಿಕಾರಿಗಳಿಗೆ ರೆಫರ್ ಮಾಡಿದ್ದಾರೆ. ಅವ್ರು ಕಳಿಸಿರೋದು ಯಾವತ್ತು 21/7/2025. ಸರ್ಕಾರದ ಆಪ್ತ ಕಾರ್ಯದರ್ಶಿ ಕಳಿಸಿರೋದು ಯಾವತ್ತು 23/6/25. ಎಷ್ಟು ಒಂದು ಆದೇಶವನ್ನು ಅಧಿಕಾರಿಗಳು ಯಾವ ರೀತಿ ಪಾಲಿಸಬೇಕು? 15 ದಿವಸ 1 ತಿಂಗಳೊಳಗಡೆ ಕ್ರಮ ತಗೊಳ್ಬೇಕಲ್ವಾ? ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ. 4-5 ಸರಿ ಇದು ಮಾಡಿದೆ. ಸೇಮ್ ಟೈಮ್ 9/6/2025 ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನಾನು ಮನವಿ ಮಾಡ್ತೀನಿ. ಯಾಕೆ ಗೊತ್ತಾ? ಲೇಟ್ ಮಾಡ್ತಾರೆ ಅಂದ್ಬಿಟ್ಟು 2 ತಿಂಗಳು 3 ತಿಂಗಳು ಮುಂಚೆಯೇ ಕೊಟ್ಟಿದ್ದೀನಿ ನಾನು. ಈ ಮನವಿ ಕೊಟ್ಟಿದ್ದೀನಿ. ಇಷ್ಟು ಮನವಿ ಕೊಟ್ಟಿದ್ರು ಸರ್ಕಾರದಿಂದ ನನಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಆರ್ಡ್ರು ತಂದಿರುವ ಡಮಾಲಿಷ್ ಮಾಡುವ ಬಗ್ಗೆ ಹೇಳಬೇಕಾಯ್ತು. ಯಾಕೆ ಹೇಳಲಿಲ್ಲ? ಗೊತ್ತಿದೆಯೋ? ಈಗ ನಮ್ಗೆ ಕೇಳಿದಾಗ ಇವಾಗ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅಂತ. ತನಿಖೆ ಆಗಲಿ, ಕೋರ್ಟ್ ಗಮನಕ್ಕೆ ತರ್ತೀವಿ ನಾವು. ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಸ್ಟುಡಿಯೋ ಮಾಲೀಕರು ಹೇಳ್ತಾರೆ ನಾವೆಲ್ಲ ಕಚೇರಿಗೆ ಕೊಟ್ಟಿದ್ದೀವಿ ಅಂತ. ತನಿಖೆ ಆಗಲಿ. ನಾನು ಮನವಿ ಕೊಟ್ಟು
ಸೂಕ್ತ ತನಿಖೆಗೊಳ್ಳಿ, ಅಭಿಮಾನದ ಮಾಲೀಕರು ಇದು ಕಾರ್ಯಕ್ರಮ ಕೊಡಿ ಅಂತ ನಾನು ಪುನಸ್ಮರಣೆಗೆ ಅಪರಾಧ ಕೇಳಿದ್ದೀನಿ. ನಾನು ಈ ಮನವಿ ಕೊಟ್ಟ ಮೇಲೆ ಹೆಂಗೆ ಈಸ್ಕೊಂಡ್ರು ಸರ್ಕಾರ, ಮುಖ್ಯಮಂತ್ರಿ ಆಪ್ತಕರ ಅಧ್ಯಯನ ಕರೆಸಿ ಅವ್ರು ಹೆಂಗೆ ಈಸ್ಕೊಂಡ್ರು? ಅವರಿಗೆ ಮಾಹಿತಿ ಇರಲಿಲ್ವಾ? ಹೆಂಗೆ ನನ್ನ ಮನವಿಗೆ ಕೂಗೊಟ್ಟು ಜಿಲ್ಲಾಧಿಕಾರಿಗಳಿಗೆ ರೆಫರ್ ಮಾಡ್ತಾರೆ? ಸರ್ಕಾರಕ್ಕೆ ಮಾಹಿತಿ ಇಲ್ವಾ ಡೆಮಾಲಿಷ್ ಬಗ್ಗೆ? ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಸರ್ಕಾರ ಕೆಳಹಂತ ಅಧಿಕಾರಿಗಳು ಇದರಲ್ಲಿ ಮಿಂಗಲಾಗಿರ್ಬೋದು, ನನಗೆ ಗೊತ್ತಿಲ್ಲ. ನನಗನ್ನಿಸುತ್ತೆ ಕೆಳಹಂತದ ಅಧಿಕಾರಿಗಳು ಇದರಲ್ಲಿ ಮಿಂಗಲಾಗಿದ್ದಾರೆ ಅಭಿಮಾನದ ಮಾಲೀಕರ ಜೊತೆ. ಅವ್ರು ಕೊಟ್ಟಿದ್ದೀನಿ ಅಂತಾರೆ, ಕೊಟ್ಟಿದ್ರು ಇವರು ಮುಚ್ಚಾಕಿದ್ದಾರೆ. ಮೇಲಧಿಕಾರಿಗಳ ಗಮನಕ್ಕೆ ಬಾರದೆ ಕೆಳ ಹಂತ ಅಧಿಕಾರಿಗಳು, ನಾನು ಅವ್ರ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ, ಅಕಸ್ಮಾತು ಜಿಲ್ಲಾಧಿಕಾರಿಗಳಿಗೆ ಹೈಕೋರ್ಟ್ ಆರ್ಡರ್ ಆದೇಶ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದರೆ ಅವ್ರು ಹೇಳ್ತಾರೆ ಕೊಟ್ಟಿದ್ದೀವಿ ಅಂತ, ಅದು ಮುಂದಿನ ದಿನಗಳಲ್ಲಿ ಕೋರ್ಟ್ ಗಮನಕ್ಕೆ ಬರುತ್ತೆ. ಎಲ್ಲ ಅಧಿಕಾರಿಗಳು ಕೋರ್ಟ್ ಗಮನಕ್ಕೆ ಬಂದು ವಿಷಯ ಹೇಳಲೇಬೇಕು, ಯಾವುದು ಮುಚ್ಚುಮರೆ ಇಲ್ಲ, ನನ್ನ ದಾಖಲೆಗಳಿದೆ. ಆಯಿತು, ಇದು ಒಂದು ಭಾಗ ಅತ್ಯಕ್ರಮ. ಇದು ನೋಡಿ, ನಾನು 9/6 ಕೊಡ್ತೀನಿ ಅನುಮತಿನ ಯಾರಿಗೆ? ಡಿ ಸಿಗೆ. ನೋಡಿ, ಕೊಟ್ಟ ಮೇಲೆ 9/6 ಎಲ್ಲಿ, 1/7 ಎಲ್ಲಿ? ಈ ತಾಲೂಕು ಕಚೇರಿನಲ್ಲಿ ಎಂಥ ನಿರ್ಲಕ್ಷ್ಯ ಅಧಿಕಾರಿಗಳಿದ್ದಾರೋ ಗೊತ್ತಿಲ್ಲ. ಫೋನ್ ಮಾಡಿ ಸಾಕಾಯಿತು, ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಬರೀ ಇದನ್ನೇ ಮಾಡ್ಕೊಂಬಂದರು. ಸುಮಾರು 9/6 1/7 22 ದಿವಸ ತಗೊಂಡ್ರೂ ಆಗಿಲ್ಲ. ನಾನೇ ಹೋಗ್ತೀನಿ ನಾಡ ಕಚೇರಿ ಕೆಂಗೇರಿ ತಹಸೀಲ್ದಾರ್ ಆಫೀಸ್ಗೆ, ಉಪ ತಹಸೀಲ್ದಾರ್ ಆಫೀಸ್ಗೆ ನಾನೇ ಹೋಗಿ ಈ ಅನುಮತಿ ಪತ್ರದ ಏನು ದಾಖಲೆಗಳನ್ನ ಪಾಸ್ ಮಾಡಬೇಕು ಅಲ್ಲಿಂದ ನಾನೇ ಪಾಸ್ ಮಾಡಿಸ್ತೀನಿ. ಅಲ್ಲಿ ಏನು ಇರ್ತಾರೆ, ಅಲ್ಲಿ ಏನಿರ್ತಾರೆ ಅವರು ಬರೆದು ಕೊಟ್ಟಿರ್ತಾರೆ, ಪಾಸ್ ಮಾಡೋದೇ ಇಲ್ಲ, ಲೇಟ್ ಮಾಡ್ತಾನೇ ಇರ್ತಾರೆ. ನನಗೆ ಗೊತ್ತಿಲ್ಲ ಇದು ಏನಕ್ಕೆ ಅಂತ ನಾನೇ ಹೋಗ್ತೀನಿ ಡೈರೆಕ್ಟಾಗಿ. ಹೋಗ್ಬಿಟ್ಟು ಇದನ್ನ ನಾನು ಪಾಸ್ ಮಾಡಿಸ್ತೀನಿ. ನೋಡಿ, 15 ದಿವಸ ತಗೋತಾರೆ. ಹಂಗೂ ಅದು ಕೆಟ್ಟೋಗಿದೆ, ಇದು ಕೆಟ್ಟೋಗಿದೆ, ಟೈಪಿಂಗ್ ಬರ್ತಾಯಿಲ್ಲ, ಇಲ್ಲಿ ತಾಲೂಕು ಆಫೀಸ್ನಲ್ಲಿ ಯಾರು ರಜಾ ಹಾಕಿದ್ದಾರೆ. ಏನಿದು? 1ನೇ ತಾರೀಕು ಹೋಗಿ 1ನೇ ತಾರೀಕು ನೋಡಿ, ಇಲ್ಲಿಂದ ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಕಾಲೇಜಿಂದ ಹೋಗುತ್ತೆ ಕಂದಾಯ ಭವನ, ಅಲ್ಲಿಂದ 1ನೇ ತಾರೀಕು ಕಳಿಸ್ತಾರೆ. ಎಲ್ಲಿಗೆ? ನಾಡ ಕಚೇರಿ, ಉಪ ತಹಸೀಲ್ದಾರ್ ಕಚೇರಿಗೆ. ನೋಡಿ, 1ನೇ ತಾರೀಕಿಂದ ಇವರು ತಹಸೀಲ್ದಾರ್ ರೆಫರ್ ಮಾಡೋಕ್ಕೆ 15 ದಿವಸ ತಗೋತಾರೆ. ಮೊದಲೇ 23 ದಿವಸ, 15 ದಿವಸ. ಯಾಕೆ? ಏನು ಕಾರಣ? ಕಡೆಗೂ ಅವರು ಅಧಿಕಾರಿಗಳದ್ದು ತಂದು ಕೊಡೋದಿಲ್ಲ ತಾಲೂಕು ಆಫೀಸ್ಗೆ. ನಾನೇ ಹೋಗಿ ಖುದ್ದಾಗಿ ಟೈಪ್ ಮಾಡಿಸಿ ಅದನ್ನು ತಂದು ದಕ್ಷಿಣ ತಾಲೂಕು ಕಚೇರಿ ಕೊಡ್ತೀನಿ. ಗೌರ್ಮೆಂಟ್ ದಾಖಲೆ ಗೌರ್ಮೆಂಟ್ ಅಧಿಕಾರಿಗಳು ತೊಗೊಂಡೋಗ್ಬೇಕು. ನಾನು ತೊಗೊಂಡೋಗಿ 2-3 ಸಲ ತೊಗೊಂಡೋಗಿದ್ದೀನಿ. ಹಂಗೆ ಈ ದಾಖಲೆಗಳನ್ನ ನಾನು ತೊಗೊಂಡು ತಾಲೂಕು ಆಫೀಸ್ ಕೊಡ್ತೀನಿ. ಇದನ್ನು ನಾನು ತಗೋತೀನಿ ಪ್ರಿಂಟು. ನನಗೆ ಸ್ವಲ್ಪ ಅನುಮಾನ ಇತ್ತು, ಗೌರ್ಮೆಂಟ್ ದಾಖಲೆ ಇದು ಆ್ಯಕ್ಚುಲಿ ಅವ್ರು ತೊಗೊಂಡು ತಾಲೂಕು ಆಫೀಸ್ ನಾನು ತೊಗೊಂಡೋಗಿ ಕೊಡ್ತೀನಿ. ನಾನೇನು ಮಾಡ್ತೀನಿ, ಒಂದು ಪ್ರಿಂಟ್ ತಗೋತೀನಿ, ನಾನು ಇದು ಒಂದು ಜೆರಾಕ್ಸ್ ತಗೋತೀನಿ, ನಾನೇ ಸೈನ್ ಹಾಕಿ ನನಗೆ ರಿಸೀವ್ ಮಾಡಿ ಕೊಡ್ತಾರೆ ತಾಲೂಕು ಕಚೇರಿಯಲ್ಲಿ. ಇದು ಹೆಂಗೆ ಮೂವ್ ಆಯಿತು? ಇದಾದಮೇಲೆ ಇದು ನೋಡಿ, 15/7/2015ಕ್ಕೆ ಬರುತ್ತೆ ತಾಲೂಕು ಆಫೀಸ್ಗೆ. ಈಗ ಬಂದ ಮೇಲೆ ನಾನು ಏನು ಮಾಡ್ತೀನಿ, ತುಂಬ ಇದು 10 ದಿನ ತಗೊಳತ್ತೆ. ಇಲ್ಲಿಗೆ ಡಿ ಸಿ ಕಚೇರಿಗೆ ಹೋಗೋಕ್ಕೆ ತಾಲೂಕು ಆಫೀಸ್ನವ್ರು ಕಳ್ಸೋಕ್ಕೆ 10 ದಿವಸ ಮಾಡ್ತಾರೆ. ಹೇಳಿ, ನನಗಿಲ್ಲೇ ಅನುಮಾನ ಬರೋದು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡೋದಕ್ಕೆ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ನನಗೆ ಸಂಶಯ ಇದೆ. ತಾಲೂಕು ಆಫೀಸ್ನಲ್ಲಿ ತುಂಬ ಇದರಲ್ಲಿ ಬಗ್ಗೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ದಾಖಲೆಗಳನ್ನಿಕ್ಕೊಂಡು ಏನು 1/7ಕ್ಕೆ ಉಪ ತಹಸೀಲ್ದಾರನ್ನ ನಾನು ತಂದುಕೊಡ್ತೀನಿ.
1-7 ಡಿ ಸಿ ಕಚೇರಿಗೆ ಹೋಗೋಕ್ಕೆ ಎಷ್ಟು ದಿವಸ ಬೇಕು ಸಮಯ? ಎಷ್ಟು ದಿವಸ ಬೇಕು? 15 ದಿವಸ ತಗೋತಾರೆ. ಎಷ್ಟು ಸಾರಿ ನಾನು ತಿರ್ಗೋದು, ಅಯ್ಯೋ ಕೋರ್ಟ್ಗೆ ಹೋಗಿದ್ದಾರೆ, ಯಾವುದೋ ಕೇಸು, ಯಾವುದೋ ಅಲ್ಲ ಡಮಾಲಿಸ್ ಮಾಡಬೇಕು, ಅಧಿಕಾರಿಗಳು ಸಿಗಲ್ಲ, ತಹಸೀಲ್ದಾರ್ ಸಿಗಲ್ಲ, ಕೇಸ್ ವರ್ಕರ್ ಸಿಗಲ್ಲ. ಎಷ್ಟು ಅಲ್ದಿದ್ದೀನಿ ನನಗೆ ಗೊತ್ತಾ ಅಭಿಮಾನಿಗಳೇ. ಇದಕ್ಕೋಸ್ಕರ ಲೇಟ್ ಮಾಡಿ ಇದೆಲ್ಲ ನಡೆದಿದೆ, ಎಲ್ಲ ಇಲಾಖೆಗಳು ನಡೆದಿದೆ. ಏನಿದು ಪ್ರಕರಣ ಸುಮ್ಮನೆ ನಡೆದಿಲ್ಲ. ಇದು ದೊಡ್ಡ ಕೈವಾಡಗಳು ಸೇರ್ಕೊಂಡಿದೆ. ಕೆಳಂತ ಅಧಿಕಾರಿಗಳನ್ನ, ಎಲ್ಲ ಅಧಿಕಾರಿಗಳನ್ನು ಬುಕ್ ಮಾಡ್ಕೊಂಡಿದ್ದಾರೆ. ದೊಡ್ಡವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅನುಮಾನ ವ್ಯಕ್ತಪಡಿಸ್ತಾ ಇರೋದು. ನನ್ನ ಮನವಿ ಕೊಟ್ಟು ಇಷ್ಟು ನಾನೇ ಹೋಗಿ ಟೈಪ್ ಮಾಡಿಸ್ಕೊಂಡು ನಾನೇ ತಗೊಂಬಂದು ಕೊಟ್ಟು ಇಲ್ಲೂ ತಾಲೂಕು ಆಫೀಸ್ನಲ್ಲಿ ಡಿ ಸಿ ಕಚೇರಿ ಕಳಿಕೆ 15 ದಿವಸ ಮಾಡ್ತಾರೆ ಅಂದರೆ ಏನು ಕಾನೂನು ನನಗೆ ಗೊತ್ತಿಲ್ಲ. ಒಂದು ಅನುಮತಿ ಪತ್ರನ ಎಷ್ಟು ಸಲ ಅವ್ರು ಕಳಿಸ್ಬೇಕು ಏನೋ ಗೊತ್ತಿಲ್ಲ. ಇಷ್ಟು ದೌರ್ಜನ್ಯ ಮಾಡಿದ್ದಾರೆ ನನಗೆ ಅಧಿಕಾರಿಗಳು. ಒತ್ತಡಕ್ಕೆ ಮಣಿದಿದ್ದಾರೆ. ಅಭಿಮಾನ ಸ್ಟುಡಿಯೋ ಮಾಲೀಕರ ಒತ್ತಡ, ರಾಜಕಾರಣಿಗಳ ಒತ್ತಡ. ಈಗ ಬಂದ ಮಾಹಿತಿ ಪ್ರಕಾರ ಒಬ್ಬ ರಿಟೈರ್ಡ್ SP ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನನಗೆ ಒಂದು ವರ್ತಮಾನ ಬಂದಿದೆ. ನಿಜನೋ ಸುಳ್ಳು ಗೊತ್ತಿಲ್ಲ. ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡೋಕ್ಕೆ ಎಷ್ಟು ಕಾಣದ ಕೈಗಳು ಕೆಲಸ ಮಾಡಿದೆ. ಪ್ರತಿ ಈ 8ನೇ ತಾರೀಕಿಂದ ಇಲಾಖೆಗಳಿಗೆ ಅಲಿತಾ ಇದ್ದೀನಿ. ನನಗೆ ಗೊತ್ತು. ನಾನು ದಿನ ಬಂದು ಫೇಸ್ಬುಕ್ ಲೈವ್ ನನಗೆ ಬರಲ್ಲ. ನನಗೆ ಫೇಸ್ಬುಕ್ಕು ಬಂದು ಲೈವ್ ಕೊಡೋದು ನನಗೆ ಅದೆಲ್ಲ ಇಷ್ಟ ಇಲ್ಲ. ನನಗಾಗೂ ಬರಲ್ಲ. ಯಾವುದೋ 1-2 ಯೂಟ್ಯೂಬ್ ಚಾನಲ್ ಮೀಡಿಯಾಗಳು ಕರೆಸ್ತೀನಿ, ಹೇಳಿಕೆ ಕೊಡ್ತೀನಿ. ನಾನು ಫೇಸ್ಬುಕ್ ಲೈವ್ಗೆ ಹೋಗೋದೇ ಇಲ್ಲ. ನನಗೆ ಇಷ್ಟ ಆಗೋದಿಲ್ಲ. ನನಗೆ ಮಾತಾಡೋಕ್ಕಾಗೋದಿಲ್ಲ ಫೇಸ್ಬುಕ್ ಲೈವ್ನಲ್ಲಿ. ಹಿಂಗೆ ಯಾವುದಾದ್ರು ಸ್ವಲ್ಪ ಎದುರುಗಡೆ ಮಾಧ್ಯಮದಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಮಾತಾಡ್ತೀನಿ. ಎಷ್ಟು ನಂಗೆ ನೋವಿದೆ. ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ. ಏನೋ 1-7 ನಾಡ ಕಚೇರಿ ಕೆಂಗೇರಿಯಿಂದ ಬರುತ್ತೆ, ತಾಲೂಕನ್ನ ತಂದು ಕೊಡ್ತೀನಿ. 1-7 ಇವರು 18-7ಗೆ ಕಳ್ಸೋಕ್ಕೆ 17 ದಿವಸ ತಗೋತಾರೆ ತಾಲೂಕು ಆಫೀಸಿಂದ ಡಿ ಸಿ ಕಚೇರಿಗೆ. 17 ಅಲ್ಲಿ ಡಿ ಸಿ ಕಚೇರಿಗೆ ಹೋದ್ಮೇಲೆ ಅಲ್ಲಿ OA ಅವ್ರಿಗೆ ಮಾಡಿ, ಅಲ್ಲಿ ಕೇಸ್ ವರ್ಕರು ಅವ್ರದ್ದು ಮಾತಾಡಿ, ಅವರು ಎಲ್ಲ ಟೈಪ್ ಮಾಡಿ, ಅದು ಮಾಡಿ ಇದು ಮಾಡಿ, ಅವರು ಅಲ್ಲಿ ಇದ್ದ ಮ್ಯಾನೇಜರಿಂದ OAಯಿಂದ ADCಗೆ ಹೋಗೋದಕ್ಕೆ 10 ದಿವಸ ತಗೊಳತ್ತೆ. ನಾನು ಪರ್ಮಿಷನ್ ವಿತ್ತಿನ್ ಬೇಗ ತಗೋಬೇಕು ಅಂತ ಎಷ್ಟು ನಾನು ಯಾಕೆ ಮಾಡ್ತಾ ಇದ್ದೆ ಅಂದರೆ ಹೈಕೋರ್ಟ್ಗೆ ನಾನು ಸಲ್ಲಿಸೋಕ್ಕೆ ಕಾರ್ಯಕ್ರಮಕ್ಕೆ. ಯಾಕೆ ಅಂದರೆ ಇವನು ಡಿಸೆಂಬರ್ 15ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನನಗೆ ಸುಮಾರು 3 ಕೇಸ್ ಹಾಕಿರ್ತಾನೆ. ಆ ಕೇಸ್ನಲ್ಲಿ 6544 CC12ರಲ್ಲಿ ನಾವು ಜಿಲ್ಲಾಧಿಕಾರಿಗಳ ಅನುಮತಿ ಪತ್ರ, BBMP ಪತ್ರ ನಾನು 1 ತಿಂಗಳನ್ನೇ ಹಾಕಿರ್ತೀನಿ. 11ನೇ ತಿಂಗಳಲ್ಲಿ ಹಾಕಿರ್ತೀನಿ ನಾನು ಆ CC12ರಲ್ಲಿ. CC12ರಲ್ಲಿ ಅದೆಲ್ಲ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಯಾವಾಗ? ಡಿಸೆಂಬರ್ 12ರಲ್ಲಿ. ಅಲ್ಲಿ ಹಲವು ಘಟನೆಗಳು, ಕಾಲ್ ರೆಕಾರ್ಡಿಂಗು, ಆ ಇಂಜೆಕ್ಷನ್ ಆರ್ಡ್ರನ್ನ ನನ್ನ ಕರೆಸ್ಕೊಂಡು ಸ್ಟುಡಿಯೋ ಒಳಗಡೆ, ಅಲ್ಲೊಬ್ಬ ಕಿರಣ್ ಅಂತ ನನ್ನ ಕರೆಸ್ಕೊಂಡು ಒಳಗಡೆ ಲಾಕ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಷಡ್ಯಂತ್ರ ಮಾಡ್ಕೊಂಡಿರ್ತಾರೆ ಇವರು. ಇಂಜೆಕ್ಷನ್ ಆರ್ಡ್ರು ಪರ್ಮನೆಂಟಾಗಿ ಇರ್ತೈತೆ. ಪರ್ಮನೆಂಟಾಗಿ ಮಾಡ್ಬೇಡ ಕಾಲ್ ಮಾಡ್ತಕ್ಕಂಥ ಷಡ್ಯಂತ್ರ ಮಾಡಿರ್ತಾರೆ 2024ರಲ್ಲೇ. ಅರ್ಥ ಆಯ್ತಾ ಅಭಿಮಾನಿಗಳೇ? ಇಷ್ಟೆಲ್ಲ ಆದಮೇಲೆ ಮಾನ್ಯ ಸಿಟಿ ಸಿವಿಲ್ ಕೋರ್ಟು ನಮ್ಮ ಮನವಿಗೆ 10 ಗುಂಟೆ ಜಾಗ ಅದೆಲ್ಲ ಮನವೊಲಿಸಿ ನೀವು ಕೊಟ್ಟಿರೋ ಕಂಪ್ಲೇಂಟು
ಹತ್ಯಕ್ಕೆ ಒಂದು ಎವಿಡೆನ್ಸ್ ಕೊಟ್ಟಿಲ್ಲ. 5-6 ತಿಂಗಳಾದ್ರೂ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿಲ್ಲ. ನಮ್ಮ ದಾಖಲೆಗೆ ಅವ್ರಿಗೆ ಉತ್ತರನೇ ಕೊಟ್ಟಿಲ್ಲ, ಸುಮ್ಮನಾಗ್ಬಿಟ್ರು. ನಾವು ಮುಂದಿನ ದಿನದಲ್ಲಿ ತಿಳಿಸ್ತೀವಿ ಅಂತ. ಅಂತಿಮವಾಗಿ ಕೋರ್ಟು ನೀವು 10 ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ನೀವು ಪೂಜೆ ಮಾಡ್ಕೊಂಡು ಹೋಗೋದು, ನಿಮ್ಮ ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡಿದೀವಿ ಅಂತ 19/12/2024 ಆದೇಶ ಮಾಡುತ್ತೆ. ಇದೇ CC-12 ಎಲ್ಲಿ ಇದರಲ್ಲಿ ಎಲ್ಲ ದಾಖಲೆ ಕೊಟ್ಟಿರ್ತೀವಿ. ಕೋರ್ಟ್ ನಮ್ಗೆ ಯಾವಾಗ ಅನುಮತಿ ಕೊಡ್ತು, ಅಭಿಮಾನ್ ಸ್ಟುಡಿಯೋ ಮಾಲೀಕ ತಂಡ ಹೊಡೆದ್ಬಿಟ್ಟ. ಆಯಿತಾ? ಅದಾದಮೇಲೆ ಏನು ಮಾಡ್ತಾರೆ, ನಾವು 15% ಎಲ್ಲನೂ ಹಮ್ಮಿಕೊಂಡಿರ್ತೀವಿ. ಎಲ್ಲನೂ ಮಿಕ್ಕೊಂಡು ಅದು ಕಾರ್ಯಕ್ರಮದ್ದು, ಊಟದ ವ್ಯವಸ್ಥೆ, ಬರ್ಗೆ ಎಲ್ಲನೂ ಮಾಡ್ಕೊಂಡಿರ್ತೀವಿ. ಎಲ್ಲ ದಾಖಲೆಗಳು ಶನಿವಾರ 29ಕ್ಕೆ ನಾನು ಅಲ್ಲಿ ಪೆಂಡಲ್ ಹಾಕಿಸ್ತೀನಿ. ಹಾಕಿದಾಗ ಅಲ್ಲಿ ಮಧ್ಯಾಹ್ನ ಸ್ಟುಡಿಯೋ ಮುಂದೆ ಅವ್ರು ಕೊಡೋದಿಲ್ಲ. ಅವ್ರು ಹುಡುಗರು ಬಂದು ಗಲಾಟೆ ಮಾಡ್ತಾರೆ. ಸ್ಟುಡಿಯೋ ಮಾಲೀಕರು 2-3 ಜನ ಹುಡುಗರು, ಕಿರಣ್, ನವೀನ್, ಯಾರು ಅದರ್ಸ್. ಓಕೆ, ನಾನು ಆಮೇಲೆ ನಮ್ಮ ವಕೀಲರಿಗೆ ಫೋನ್ ಮಾಡ್ತೀನಿ, ಗೌಡ್ರಿಗೆ ಗಲಾಟೆ ಮಾಡ್ಕೊಂಬೇಡಿ, ಅವ್ರ ಜಾಗದಲ್ಲಿ ಬೇಡ, ಈ ಕಡೆ ಫಾರೆಸ್ಟ್ ಜಾಗದಲ್ಲಿ ಹಾಕೊಳ್ಳಿ, ಒಂದು ಅತಿದಾನಕ್ಕೂ ಅನುದಾನಕ್ಕೂ ಒಂದು ಸ್ವಲ್ಪ ಹಾಕೊಳ್ಳಿ ಒಂದು ಅಂತ ಹೇಳ್ತಾರೆ. ನಾನು ಏನು ಮಾಡ್ತೀನಿ, ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ, ಸರ್ ಹಿಂಗೆ ಹಾಕೊಳ್ಳೋಕೆ ಬಿಡ್ತಾಯಿಲ್ಲ ಗೌಡ್ರೆ, ಬೆಳಗ್ಗೆ ಹಾಕೊಳ್ಳೋರಂತೆ, ಇವಾಗ ಫಾರೆಸ್ಟ್ ಕಡೆ ಹಾಕ್ಕೊಳ್ಳಿ, ಫಾರೆಸ್ಟ್ ಜಾಗದಲ್ಲಿ ಅಂತ ಅವ್ರು ಹೇಳ್ತಾರೆ. ನಾನು ಎಲ್ರಿಗೂ ಗೌರವ ಕೊಡ್ತೀನಿ. ಕೊಟ್ಬಿಟ್ಟು ಏನು ಮಾಡ್ತೀನಿ, 15ಕ್ಕೆ 80 ಪೆಂಡಲ್ ಹಾಕಿಸ್ಬಿಟ್ಟು ಮಧ್ಯಾಹ್ನ ಹೊರಡ್ತೀನಿ. ಅವಾಗ ಸ್ಟುಡಿಯೋದರೆಲ್ಲ ಬರ್ತಾರೆ, ಹಾಕ್ಬಿಡಿ ನೋಡಪ್ಪ, ನಿಮ್ಮ ಜಾಗದಲ್ಲಿ ಆಗ್ತಿಲ್ಲ, BBMP ಪರ್ಮಿಷನ್ ನಾನು ಹಾಕೋತೀನಿ. ನಿಮ್ಮ ಜಾಗದಲ್ಲಿ ಹಾಕಿಲ್ಲ, ನಿಮ್ಮ ಸ್ಟುಡಿಯೋ ಮುಂದೆ ಹಾಕಿಲ್ಲ, ಅದು ಗೌರ್ಮೆಂಟ್ ಜಾಗನೇ. ಆದರೂ ನಾನು ಸುಮ್ಮನೆ ಗಲಾಟೆ ಮಾಡ್ಕೊಬಾರ್ದು, ಜಿಲ್ಲಾಧಿಕಾರಿಗಳ ಆದೇಶ ಇದೆ, ಶಾಂತಿಯಿಂದ ಇರೋಣ ಅಂದ್ಬಿಟ್ಟು ನಾನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೋಗ್ಬಿಡ್ತೆ. ಸಾಯಂಕಾಲ 8 ಗಂಟೆ ಆದಮೇಲೆ ಇವರ ಏನಾದರೂ ಮಾಡಿ ರಾಜುಗೌಡನ್ನ ಸಿಗಿಸ್ಬೇಕು ಅಂದ್ಬಿಟ್ಟು, ಈಗ ನನಗೆ ಏನು ಇವಾಗ ಯಾವುದೋ ಒಂದು ಪೊಲೀಸ್ ಇಲಾಖೆ ಸಪೋರ್ಟ್ ಇದೆ ಅಂತ ಹೇಳ್ತಾರಲ್ಲ, ನನಗೆ ಇವಾಗೆಲ್ಲ ಅರ್ಥ ಆಗ್ತಾಯಿದೆ. ನನ್ನನ್ನು ಆ ಪೆಂಡಾಲ್ ವಿಷಯದಲ್ಲಿ ತೆರವುಗೊಳಿಸ್ದಂಗೆ, ನಾನು ಅಲ್ಲಿ ಹೋಗಿ ಗಲಾಟೆ ಮಾಡ್ದಂಗೆ, ನೀನು ಯಾರು ಕೇಳೋಕ್ಕೆ, BBMP ಜಾಗ ಅಂದಂಗೆ, ಅಲ್ಲಿ ಘರ್ಷಣೆ ಮಾಡೋಕ್ಕೆ, ನನ್ನನ್ನು ಅಲ್ಲಿ ಇದು ಮಾಡೋಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿರ್ತಾರೆ. ಅವ್ನು ಹುಡುಗನ್ನ ನಿಂದಿಸಿ ಪೆಟ್ರೋಲ್ ಹಾಕ್ತೀನಿ, ಸುಟ್ಟಾಕ್ತೀನಿ ಅಂತ ಹೇಳಿದೆ, ಅವ್ನು ಗಾಡಿ ಕಿತ್ಕೊಂಡು ದಬ್ಬಾಳಿಕೆ ಮಾಡಿ ಎಲ್ಲ ಮಾಡ್ತಾಯಿರ್ತಾರೆ. ನಾನು ಬ್ಯುಸಿ ಇರ್ತೀನಿ, ಇಲ್ಲಿ ಸಾಮಾನು ತೊಗೊಬೇಕು. ಆಮೇಲೆ ವಕೀಲರಿಗೆ ಫೋನ್ ಮಾಡ್ತೀನಿ, ಸರ್ ಈ ಥರ ಮಾಡ್ತಾಯಿದ್ದಾರೆ, ಏನು ಮಾಡೋದು ಗೌಡ್ರೆ, ಅವ್ರದ್ದು ಉದ್ದೇಶ ಬೇರೆ ಇದೆ, ನೀವು ಅಲ್ಲಿ ಹೋಗಬೇಡಿ, ಇಲ್ಲಿ ಏನೋ ಷಡ್ಯಂತ್ರ ನಡೀತಾ ಇದೆ, ನೀವು ಹೋಗಬೇಡಿ ಅಂತಾರೆ. ನಾನು ಹೋಗೋದಿಲ್ಲ. 10 ಗಂಟೆಗೆಲ್ಲ ತೆರವುಗೊಳಿಸಿ ಕಳಿಸ್ಬಿಟ್ಟಿರ್ತಾರೆ. ಬೆಳಿಗ್ಗೆ ಹೊತ್ತಿಗೆ ಅಲ್ಲಿ ಏನೂ ಇರಲ್ಲ. ಬೆಳಗ್ಗೆ 8 ಗಂಟೆಗೆ ನಾವು ಅಲ್ಲಿ 6 ಗಂಟೆಯಿಂದ 6 ಗಂಟೆಗೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟಿರ್ತಾರೆ. ಪೊಲೀಸ್ ಇಲಾಖೆ ತಡೆಯುತ್ತೆ. ಪೊಲೀಸ್ ಇಲಾಖೆ ನಮಗೆ ಕೆಲವು ಆದೇಶ ಮಾಡಿರ್ತದೆ, ನೀವು ಅಲ್ಲಿ ಏನು ಬ್ಯಾರಿಕೇಡ್ ಹಾಕ್ಸ್ಬೇಕು ಅಂತ. ಬ್ಯಾರಿಕೇಡ್ ಹಾಕಿರ್ತೀವಿ ಅಂತ ಪೊಲೀಸ್ ಇಲಾಖೆ ಹೇಳುತ್ತೆ. ಒಂದು 150 ಜನಕ್ಕೆ ಟಿಫನ್ ಬೇಕು ಬೆಳಗ್ಗೆ ಅಂತ, ಅದನ್ನು ವ್ಯವಸ್ಥೆ ಮಾಡಿರ್ತೀವಿ. ಆ ಟಿಫನ್ ವ್ಯವಸ್ಥೆ ಮಾಡುವಾಗ ಬೆಳಗ್ಗೆ 8 ಗಂಟೆಗೆ ಬರ್ತಾರೆ, ಕೂಡಲ್ಲ, ಆಮೇಲೆ ಏನೋ ಬಿಡ್ತಾರೆ. ಹೂವು ತೊಗೊಂಡ್ಬರ್ತೀವಿ, ಅರ್ಧಂಬರ್ಧ ಹೂವು ಹಾಕ್ಬಿಟ್ಟು ಆಚೆ ಕಳಿಸ್ತಾರೆ. ಪೂಜೆ ಮಾಡೋಕ್ಕೂ ಇದು ಹೂವು ಹಾಕೋಕ್ಕೂ ಬಿಡಲ್ಲ. ಅರ್ಧ ಗಂಟೆಗೆ ಅರ್ಧ ಹೂವು ಆಚೆ ಬರುತ್ತೆ. ಸರಿ, ಆಮೇಲೆ 10 ಗಂಟೆಗೆ 11 ಗಂಟೆಗೆ ಅಭಿಮಾನಿಗಳನ್ನ 10 ಗಂಟೆ ಬೆಳಗ್ಗೆ ಶಿಫ್ಟ್ ಮಾಡ್ತಾರೆ. ಆಮೇಲೆ ರಮೇಶ್ ಭಟ್ಟು, ನಮ್ಮ ಶ್ರೀಧರ್ ಮೂರ್ತಿ, BY ರಮೇಶು, ನಮ್ಮ ಸಂಘದ ಪದಾಧಿಕಾರಿಗಳು, ಮಧುಸೂದನ್ ಗೌಡ, ಚಂದ್ರಹಾಸು, ಇವರೆಲ್ಲ ನಾನು ಸ್ನೇಹ ಮೇಡಮ್ ಎಲ್ಲ ಹೊರಗಡೆ ಎಂಟ್ರಿ ಆಗ್ತೀವಿ. ಇಮ್ಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಬಂದು ನನ್ನನ್ನು ಗೇಟಿಂದ ಒಂದು 10 ಹೆಜ್ಜೆ ಹಾಕಿರ್ತೀನಿ, ನಾನು ಕರ್ಕೊಂಡು ಹೋಗ್ತಾರೆ. ನಿಮ್ಮಲ್ಲಿ ಇಂಜೆಕ್ಷನ್ ಆರ್ಡರ್ ಇದೆ ಅಂತ. ಸರ್, ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಆಗಿದೆ, ತೋರಿಸಿದ್ರು ಹೋಗ್ತಾ ಇಲ್ಲ, ಬೇರೆ ಇಂಜೆಕ್ಷನ್ ಆರ್ಡರ್ ಇದೆ, ಹೈಕೋರ್ಟ್ ಆಡಿದೆ. ಸರಿ, ಆಚೆ ಬರ್ತೀನಿ, ನಮ್ಮ ವಕೀಲರು ಮಾತಾಡಿಸ್ತೀನಿ. ನಾವು KVET ಹಾಕ್ಕೊಂಡಿರ್ತೀವಿ, ನಮ್ಮಲ್ಲಿ ಯಾವುದೋ ಇದನ್ನು ಯಾವುದು ಬಂದಿರಲ್ಲ. ಸುಮ್ಮನೆ ಇವರು ಬೇರೆ ಯಾವುದೋ ತೋರಿಸ್ಕೊಂಡು ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ. ನಮ್ಮ ವಕೀಲರು ಬರ್ತೀನಿ ಅಂತ ಹೇಳ್ತಾರೆ, ಅರುಣ್ ಸರ್ ಬರ್ತೀನಿ, ನನ್ನ ಜಾಗಕ್ಕೆ ಪರಿಶೀಲನೆ ಮಾಡಿ ಒಳಗಡೆ ಬಿಡಿಸ್ತೀನಿ ಅಂತಾರೆ. ಸರ್, ಬೇಡ ಬಿಡಿ, ಇದು ಅವ್ರ ಉದ್ದೇಶ ಬೇರೆ ಇದೆ, ನೀವು ಬರೋಕ್ಕೆ ಹೋಗಬೇಡಿ, ನೀವು ನಿಮ್ಮ ಕೆಲಸ ನೀವು ಮಾಡಿ, ನಾನು ಹೋಗ್ದವ್ರು ಪರವಾಗಿಲ್ಲ, ರಮೇಶ್ ಭಟ್ಟು ಶ್ರೀಧರಣ್ಣ ಹೋಗಿ ಪೂಜೆ ಮಾಡ್ಕೊಂಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಅಭಿಮಾನಿಗಳನ್ನ ಅವ್ರು 3 ಜನ ಪೂಜೆ ಮಾಡಿದ್ದಷ್ಟೇ,
ಆಮೇಲೆ ಗೇಟ್ ಬೀಗ ಹಾಕ್ಬಿಡ್ತಾರೆ. ಅಭಿಮಾನಿಗಳು ಹೋಗ್ಬಿಟ್ಟು ದೂರದಿಂದ ಹೂವು ಹಾಕ್ಬಿಟ್ಟು ಹೋಗ್ತಾರೆ. ಇಷ್ಟು ಘಟನೆಗಳೆಲ್ಲ ಆಗಿರ್ತೈತೆ. ಬೆಳಗ್ಗೆ ಜಾವ ನಮ್ಮ ಮಧುಸೂದನ್ಗಳ ಮೇಲೆ ಹಲ್ಲೆ ಆಗುತ್ತೆ, ಅಭಿಮಾನ ಮೇಲೆ ಹಲ್ಲೆ ಆಗುತ್ತೆ, ಆಮೇಲೆ ಹೂವಿನ ಕ್ಯಾನ್ ತಂದಿರೋ ಹುಡುಗನ ಮೇಲೆ ಹಲ್ಲೆ ಆಗುತ್ತೆ. ಇದೆಲ್ಲ ಘಟನೆಗಳಾಗುತ್ತೆ. ಇದ್ರ ಬಗ್ಗೆ FIR ಆಗಿದೆ. ಆ FIR ಹಾಕೋಕ್ಕೆ ಪೊಲೀಸ್ ಇಲಾಖೆ ಒಪ್ಪೇ ಇಲ್ಲ. ಎಷ್ಟು ನನ್ನನ್ನು ಕಾಂಪ್ರಮೈಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟರು. ಸತತವಾಗಿ 15 ದಿವಸ ಆದಮೇಲೆ ಅವ್ರು FIR ಮಾಡೋದೇ ಇಲ್ಲ. ಕೋರ್ಟ್ ಮುಖಾಂತರ ನೀವು ಹಾಕೊಳ್ಳಿ ಅಂತಾರೆ. ಅವ್ರು FIR ಮಾಡೋದೇ ಇಲ್ಲ. MLC ಕೊಟ್ಟಿದ್ದೀವಿ, ಎಲ್ಲ ದಾಖಲೆ ವಿಡಿಯೋ ಕೊಟ್ಟಿದ್ದೀವಿ, ಎಲ್ಲ ಪ್ರೂಫ್ ಇದ್ರು FIR ಮಾಡೋದೇ ಇಲ್ಲ. ಬರೀ ಕಾಂಪ್ರಮೈಸ್. ಇಲ್ಲ ಸರ್, ನನಗೆ FIR ಹಾಕಬೇಕು, ನೀವು ಕೋರ್ಟ್ ಮುಂದೆ ಹಾಕಿ ಸರ್, ನೀವು ಅಂತಿರೋವಾಗಿ ನಾವು ಕೋರ್ಟ್ ಮುಖಾಂತರನೇ FIR ಹಾಕಿಸ್ತೀವಿ. ಅದಾದ್ಮೇಲೆ ಅದಕ್ಕೂ ಸ್ಟೇ ತಗೊಂಡಿರ್ತಾರೆ. ಇದರಲ್ಲಿ ಭಾರಿ ಷಡ್ಯಂತ್ರಗಳು ನನ್ನ ಮೇಲೆ ತುಂಬ 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 ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅವರು, ಅಭಿಮಾನಿಗಳ ಮಕ್ಕಳು. ಇದು 2023 ಡಿಸೆಂಬರ್ 14ನೇ ಪುನಸ್ಮರಣೆ ಕಾರ್ಯಕ್ರಮದಲ್ಲಿ ಸ್ಟಾರ್ಟ್ ಆಯ್ತಿದ್ದು. ಅವಾಗ ತೋರಿಸಿರಲಿಲ್ಲ. 2024 ಸೆಪ್ಟೆಂಬರಲ್ಲೇ ಅವ್ರದ್ದು ಹಿಂದೆಗಡೆ ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ಎಲ್ಲ ಬರುವಂಗೆಲ್ಲ ಮಾಡಿಕೊಂಡು ಅಲ್ಲಿಂದನೇ ಇವರು ನನ್ನ ಮೇಲೆ ತಗ್ಸೋಕ್ಕೆ, ಕುಗ್ಸೋಕ್ಕೆ, ಕೇಸ್ಗಳು ಹಾಕೋಕ್ಕೆ ಮಾಡ್ಕೊಂಬಂದು ನನ್ನ ಅಲ್ಕೊಂಡಿರ್ಬೇಕು. ಇದ್ರ ಬಗ್ಗೆ ಗಮನ ಕೊಡಬಾರ್ದು, ಕುಗ್ಗಿಸ್ಬೇಕು ಅಂತ ಮಾಡ್ಕೊಬಂದರು. ನಾನು ಕುಗ್ಲಿಲ್ಲ. ನಾನು ಏನಿದೆ ಕೆಲಸ ಮಾಡ್ಕೊಂಬರ್ತಾಯಿದ್ದೆ. ಇವತ್ತು ಈ ನಡುವೆ ನನಗೆ ಯಾವುದೇ ಸಂಘಟನೆಗಳ ಬೆಂಬಲ ಇಲ್ಲ, ಯಾವುದೇ ರಾಜಕಾರಣಿಗಳ ಬೆಂಬಲ ಇಲ್ಲ, ಯಾವುದೇ ಕಲಾವಿದರ ಬೆಂಬಲ ಇಲ್ಲ. ಕೇವಲ ಒಂದು 10 ಜನ ಇವತ್ತು ನನ್ನ ಕಾನೂನು ಹೋರಾಟಕ್ಕಿರ್ಬೋದು, ಕಾರ್ಯಕ್ರಮಕ್ಕಿರ್ಬೋದು, ಈ ಸಂದರ್ಭ ನಾನು ಹೇಳ್ಕೊಳ್ಳೇಬೇಕು. ನಮ್ದು ಯಾವುದು ಟ್ರಸ್ಟ್ ಮಾಡಿದ್ದೀವಿ, ಕೇವಲ ಬರೀ 2.5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. 5 ವರ್ಷಗಳಿಂದ 2.5 ಲಕ್ಷ. ಅದಕ್ಕೆ ಖರ್ಚಾಗಿರೋದು ಸುಮಾರು 10 ಲಕ್ಷ. ಕೆಲವು ನಾವು ಹಾಕ್ಕೊಂಡಿರೋ ದುಡ್ಡು ಲೆಕ್ಕವೇ ಇಲ್ಲ. ಅದಕ್ಕೆ ಯಾವುದೂ ಲೆಕ್ಕ ಇಲ್ಲ. ನಾವು ಆ ಥರ ಒಂದು ಆತ್ಮಸ್ಥೈರ್ಯದಿಂದ ನಾವು ಕೆಲಸ ಮಾಡ್ಕೊಂಬರ್ತಿದ್ದೀವಿ. ಇವತ್ತು ಏನಾಗಿದೆ ಅಂದರೆ, ಇಷ್ಟೆಲ್ಲ ನಾವು ಮಾಡ್ಕೊಬಂದ್ರೂ ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ರು. ಅದನ್ನು ಜನವರಿನಲ್ಲಿ ಆರ್ಡ್ರ್ ತಗೊಂಡು ಯಾವುದೇ ಮನೆಯವರಿಗೆ ಯಾರಿಗೂ ತಿಳಿಸ್ದಂಗೆ ಗೌಪ್ಯವಾಗಿ ಎಲ್ಲ ರೀತಿಯನ್ನು ಮಾಡಿಕೊಂಡು ಧ್ವಂಸ ಮಾಡಿದ್ದಾರೆ. ಈ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಇದರ ಬಗ್ಗೆ ಸರ್ಕಾರಕ್ಕೆ ನಮಗೆ ಇನ್ನೂ ನಾವೇನು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, 3 ರಿಕ್ವೆಸ್ಟು. ಒಂದು, 10 ಎಕರೆ ಮಾಡ್ಕೊಂಡು ಅಭಿವೃದ್ಧಿಪಡಿಸಿದ್ರೆ ಸೂಕ್ತ ಕ್ರಮ ತಗೊಳ್ಳಿ. ಅದಕ್ಕೆ ಇನ್ನೂ ರಿಪ್ಲೈ ಬಂದಿಲ್ಲ. ಆಯಿತಾ? ನಾನು 9/6/2025 ಅನುಮತಿ ಪತ್ರಿಕೆ ಇನ್ನೂ ರಿಪ್ಲೈ ಬಂದಿಲ್ಲ. ತಹಸೀಲ್ದಾರ್ ಕಳಿಸಿದ್ದಾರೆ, FIR ಮಾಡಿದ್ದಾರೆ, ಕಾರ್ಯಮತ ಅನುಮತಿ ಕೊಡಿ ಅಂತ ಕಳಿಸ್ಬಿಟ್ಟಿದ್ದಾರೆ. DC ಕಚೇರಿಯಲ್ಲಿ ಪೆಂಡಿಂಗ್ ಇತ್ತು. ಅಷ್ಟೊತ್ತಿಗೆ ಧ್ವಂಸ ಆಯಿತು, ಅದು ರಿಪ್ಲೈ ಬಂದಿಲ್ಲ. ಈ ಧ್ವಂಸ ಆದಮೇಲೆ DC ಅವರಿಗೆ ಕುಲಂಕುಷವಾಗಿ ಏನು ನಡೀತು, ಧ್ವಂಸ ಆಗಿದ್ರ ಬಗ್ಗೆ, ಕೋರ್ಟ್ ಆದೇಶದ ಬಗ್ಗೆ, ಕೋರ್ಟ್ ಪಾರ್ಟಿ ಮಾಡಿರೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿಲ್ವ ಬಗ್ಗೆ, ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಅಭಿಮಾನ ಸ್ಟುಡಿಯೋ ಮಾಲೀಕರ ಸೂಕ್ತ ಕ್ರಮ ತಗೊಳ್ಬೇಕು ಅಂದ್ಬಿಟ್ಟು ನಾನು ಇನ್ನೂ ಒಂದು ಸರಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ರಿಪ್ಲೈ ಬಂದಿಲ್ಲ. ಇದ್ರ ಬಗ್ಗೆ ನಾನು ಚರ್ಚೆಯಲ್ಲಿದ್ದೇನೆ. ಅವರು ಇವತ್ತು 23 ಡೇಟು, ನಾಳೆ 26ನೇ ತಾರೀಕು ಬರೆ ಹೇಳಿದ್ದಾರೆ. ನನ್ನನ್ನು ಸೋಮವಾರ ಬರೆ ಹೇಳಿದ್ದಾರೆ. ನೀವು ಬನ್ನಿ, ಅವತ್ತು ನಿಮಗೇನು ಅಂತ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತೀನಿ ಅಂತಾರೋ, ಇಲ್ಲ ಸೂಕ್ತ ಕ್ರಮ ತಗೊಳ್ತೀವಿ ಅಂತಾರೋ, 10 ಎಕರೆ ಬಗ್ಗೆ ಯಾವ ವಿಷಯಕ್ಕೆ ಬರೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ನಾನು 26ನೇ ತಾರೀಕು 8ನೇ ತಿಂಗಳು 2025 ನಾನು ಬರೆ ಹೇಳಿದ್ದಾರೆ. ಅವತ್ತು ನಾನು ಹೋಗ್ತಾ ಇದ್ದೀನಿ. ಅವತ್ತು ನಾನು ಏನು DC ಅವರ ತೀರ್ಮಾನ, ಸರ್ಕಾರ ತೀರ್ಮಾನ ಅವತ್ತು ನಾನು ತಿಳಿಸ್ತೀನಿ. ಇಷ್ಟು ಇಲ್ಲಿವರೆಗೂ ಬಂದಿರೋದ ಇಷ್ಟು ಘಟನೆಗಳಿದೆ. ಇನ್ನೂ ಕೆಲವು ಹೇಳೋವಿತ್ತು, ನಾನು ಹೇಳೋಕ್ಕಾಗಿಲ್ಲ. ಆದರೆ ನನ್ನ ಸಪೋರ್ಟ್ ಮಾಡಿದ ನನಗೆ ಕಾನೂನು ಹೋರಾಟಕ್ಕಿರ್ಬೋದು, ಇದು ಮಾಡ್ಬೋದು. ಅದು ನಾನು ಮುಂದಿನ ಒಂದು ಎಪಿಸೋಡಲ್ಲಿ ನಾನೇನು ಹೈಕೋರ್ಟ್ಗೆ ನಾನು ಪರಿಶೀಲನಾ ಅರ್ಜಿ ಹಾಕಿದ್ದೆ, ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಮುಂದಿನ ಭಾಗದಲ್ಲಿ.